ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ. ನಾನು ಇಲ್ಲಿ ಕ್ಲಾಸಿಕ್ ಎಜುಕೇಷನ್ ಕ್ಲಾಸಿಕ್ KS IS ಸ್ಟಡಿ ಸರ್ಕಲಲ್ಲಿ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮಗೆ ಹೇಳ್ದಂಗೆ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ ಅಂದರೆ ಈ ಕ್ರಮಯೋಜನೆ ಮತ್ತು ವಿಕಲ್ಪಗಳ ಬಗ್ಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳಿ ಇದ್ರ ಬಗ್ಗೆ ನಾವೇನು ಮಾಡಿದ್ವಿ, ಇಂಟ್ರೊಡಕ್ಷನ್ ಪಾರ್ಟನ್ನು ಡಿಸ್ಕಷನ್ ಮಾಡಿದ್ವಿ. ಕ್ರಮಯೋಜನೆ ಅಂದ್ರೆ ಏನು, ವಿಕಲ್ಪ ಅಂದ್ರೆ ಏನು, ಅದ್ರ ಬೇಸಿಸ್ ಮೇಲೆ NPR ಫಾರ್ಮುಲಾ ಹೆಂಗೆ ಫೈಂಡ್ ಔಟ್ ಮಾಡೋದು, NCR ಅಂದ್ರೆ ಏನು, ಇವೆಲ್ಲ ಥಿಂಗ್ಸ್ ಅನ್ನ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ. ಈಗ ಅದ್ರ ಬೇಸ್ ಮೇಲೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಒಂದಿಷ್ಟು ಪ್ರಾಬ್ಲಮ್ ಅನ್ನ ಡಿಸ್ಕಷನ್ ಮಾಡ್ತೀನಿ. ಹಾಗಾದ್ರೆ ಈಗ ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ನಿಮ್ಗೆ ಆಲ್ರೆಡಿ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ನೋಡಿದ್ದು ಒಂದ್ 2 ನಿಮಿಷ ನಾವು ಮತ್ತೆ ರಿಕಾಲ್ ಮಾಡ್ಕೊಂಡು ಹೋಗೋಣ ಅಂತ. ಈಗ ಹಾಗಾದ್ರೆ ಆಲ್ರೆಡಿ ನಿಮ್ಗೆ ಕ್ರಮಯೋಜನೆ ಅಂದ್ರೆ ಏನಂತ ಹೇಳಿ ಆಲ್ರೆಡಿ ನಿಮಗೆ ಹೇಳಿದ್ದೆ ನಾನು. ಏನ್ ಕ್ರಮಯೋಜನೆ ಅಂತ ಹೇಳಿದ್ರೆ ಕ್ರಮಯೋಜನೆ ಅಂತ ಬಂದಾಗ ಎಲ್ಲೆಲ್ಲಿ ನಾವು ಜೋಡಣೆ ಎನ್ನುವ ಪದವನ್ನ ಕಾಣುತ್ತೇವೆಯೋ, ಎಲ್ಲೆಲ್ಲಿ ನಾವು ಜೋಡಣೆ ಎನ್ನುವ ಪದವನ್ನ ಕಾಣುತ್ತೇವೆಯೋ ಅಥವಾ ಅರೇಂಜ್ಮೆಂಟ್ ಅನ್ನೋ ಪದವನ್ನ ಕಾಣುತ್ತೇವೆ, ಅದೆಲ್ಲದ ಏನ್ ಅನ್ಸ್ಕೊಡುತ್ತೆ, ಕ್ರಮಯೋಜನೆ. ಹಂಗಾರೆ ಕ್ರಮಯೋಜನೆ ಅಂದಾಗ ಏನೆಲ್ಲ ನಾವು ಜೋಡಣೆ ಮಾಡ್ಬೋದು, ವಸ್ತುಗಳ ಜೋಡಣೆ ಮಾಡ್ಬೋದು, ಕುರ್ಚಿಗಳ ಜೋಡಣೆ ಮಾಡ್ಬೋದು, ಅಥವಾ ವ್ಯಕ್ತಿಗಳ ಜೋಡಣೆ ಮಾಡ್ಬೋದು. ವೆರೆವರ್ ಯು ಫೈಂಡ್ ಅರೇಂಜ್ಮೆಂಟ್ ಅನ್ನೋ ಒಂದು ವರ್ಡ್ ಕಂಡು ಬಂತು ಅಂದ್ರೆ ಅದನ್ನ ನಾವು ಕ್ರಮಯೋಜನೆ ಅಂತ ಹೇಳಿದ್ವಿ. ಇವನ್ನ ಕ್ರಮಯೋಜನೆ ಕಂಡುಹಿಡಲಿಕ್ಕೆ ನಾವು ಫಾರ್ಮುಲಾ ಯಾವ್ದು ಯೂಸ್ ಮಾಡಿದ್ವಿ ಅಂದ್ರೆ NPR is equal to n factorial divided by n minus r factorial ಅಂತ. ಓಕೆ, ಹಾಗಾದ್ರೆ n ಅಂದ್ರೆ ಕೊಟ್ಟಂತಹ ಬೃಹತ್ ಪ್ರಮಾಣದ ಘಟಕಗಳ ಸಂಖ್ಯೆ, ಅಂದ್ರೆ ಎಲಿಮೆಂಟ್ಸ್ ಅನ್ನ ಎಷ್ಟು ಕೊಡ್ತೀನೋ ಅದು n ವ್ಯಾಲ್ಯೂ ಆಗಿರುತ್ತೆ. P ಅಂದ್ರೆ ಪರ್ಮುಟೇಷನ್, ಕ್ರಮಯೋಜನೆ ಅಥವಾ ಜೋಡಣೆ ಮಾಡ್ಲಿಕ್ಕೆ ಕೊಡ್ತೀವಿ. R ಅಂದ್ರೆ ಪರ್ಟಿಕ್ಯುಲರ್ ಥಿಂಗ್ಸ್, ನಾನು ಎಷ್ಟು ವಸ್ತುಗಳನ್ನ ಅಲ್ಲಿ ಜೋಡಣೆ ಮಾಡಕ್ ಹೊರಟಿದೀನೋ ಅದೆಲ್ಲದು R ಥಿಂಗ್ಸ್ ಆಗಿರುತ್ತೆ. ಹಾಗಾದ್ರೆ NPR is equal to n factorial divided by n minus r factorial ಅಂತ ಹೇಳಿದ್ವಿ. ಅದನ್ನ NCR ಫಾರ್ಮದಲ್ಲಿ ಬರಿಬೇಕಾದಾಗ n factorial divided by n minus r factorial into r factorial ಅಂತ ನೋಡಿದ್ವಿ. ಹಾಗಾದ್ರೆ ಯಾವಾಗ್ಲೂ ಕ್ರಮಯೋಜನೆ ಅಂದ್ರೆ ಜೋಡಣೆ ಮಾಡುವಂಥದ್ದು ವಸ್ತುಗಳನ್ನ. ಅದೇ ನಿಮಗೆ ವಿಕಲ್ಪ ಅಂತ ಬಂದ್ರೆ ಎಲ್ಲೆಲ್ಲಿ ನಾವು ಆಯ್ಕೆ ಅನ್ನೋ ಒಂದು ವರ್ಡ್ ಅನ್ನ ಕಾಣ್ತೀವೋ ಅದೆಲ್ಲದು ಏನಾಗಿರುತ್ತೆ, ಯೂಶುವಲಿ ವಿಕಲ್ಪ ಅಂತ ಕರ್ಸ್ಕೊಳ್ಳುತ್ತೆ. ಹಾಗಾದ್ರೆ ಯಾವಾಗ್ಲೂ ನಾವು ಡಿಫ್ರೆನ್ಸ್ ಅನ್ನ ನೋಡಿದಾಗ ಈ ಕ್ರಮಯೋಜನೆಯ ಆನ್ಸರ್ ಯಾವಾಗ್ಲೂ ವಿಕಲ್ಪಕ್ಕಿಂತ ಜಾಸ್ತಿನೇ ಇರುತ್ತೆ. ಯಾಕೆಂದ್ರೆ ನಾವು ಆಲ್ರೆಡಿ ನಾವು ಬೇಸಿಕ್ ಹಿಂದಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದೀವಿ. ಯಾವಾಗ್ಲೂ ಫಾರ್ ಎಕ್ಸಾಂಪಲ್ ಒಂದು 3 ಚೆಂಡುಗಳು ಎಕ್ಸಾಂಪಲ್ ತಗೊಂಡ್ವಿ ಅಂದ್ರೆ ಇಲ್ಲಿ ಜೋಡಣೆ ಅಂತ ನೋಡಿದಾಗ 3 ಚೆಂಡುಗಳಲ್ಲಿ 2 ಚೆಂಡುಗಳಂತೆ ಎಷ್ಟು ರೀತಿ ನೀವು ಜೋಡಣೆ ಮಾಡ್ತೀರಿ ಅಥವಾ ಎಷ್ಟು ರೀತಿ ನೀವು ಅರೇಂಜ್ ಮಾಡ್ತೀರಿ ಅಂತ ಕೇಳಿದಾಗ ನಾವು ಎಷ್ಟು ರೀತಿ ಮಾಡಿದ್ವಿ, AB, ನೆಕ್ಸ್ಟ್ AC, ನೆಕ್ಸ್ಟ್ BA, ನೆಕ್ಸ್ಟ್ BC, ನೆಕ್ಸ್ಟ್ C ಇಂದ ನೋಡಿದಾಗ CA, ನೆಕ್ಸ್ಟ್ CB ಅಂತ ಒಟ್ಟಾರೆ 6 ರೀತಿಯ ಜೋಡಣೆಯನ್ನ ನಾವು ನೋಡಿದ್ವಿ. ಅದೇ ನಿಮಗೆ ಆಯ್ಕೆ ಅಂತ ನೋಡಿದಾಗ 3 ಚೆಂಡುಗಳಲ್ಲಿ 2 ಚೆಂಡುಗಳಂತೆ ಎಷ್ಟು ರೀತಿಯಲ್ಲಿ ನೀವು ಆಯ್ಕೆ ಮಾಡ್ತೀರಿ ಅಂತ ಕೇಳಿದಾಗ ಫಸ್ಟ್ AB, ಓಕೆ, ನೆಕ್ಸ್ಟ್ AC, ನೆಕ್ಸ್ಟ್ BA ಅವಕಾಶ ಇರಂಗಿಲ್ಲ. ಯಾವಾಗ್ಲೂ ನಾವು ಜೋಡಣೆ ಮಾಡ್ಬೇಕಾದ್ರೆ AB ಇದ್ದದನ್ನ BA ಬರೆದ್ವಿ ಜೋಡಣೆ ಅಂತ ಹೇಳಿದಾಗ. ಬಟ್ ವಿಕಲ್ಪದಲ್ಲಿ ನಾವು AB ಇದ್ದದನ್ನ ಒಮ್ಮೆ ಸೆಲೆಕ್ಷನ್ ಮಾಡಿವಿ ಅಂದ್ರೆ ಮತ್ತೆ ಇನ್ನೊಮ್ಮೆ ಅವಕಾಶ ಇರಂಗಿಲ್ಲ. ನೆಕ್ಸ್ಟ್ AB ಒಂದು ಸೆಲೆಕ್ಷನ್, ನೆಕ್ಸ್ಟ್ AC ಒಂದು ಸೆಲೆಕ್ಷನ್, ಅದಾದ್ಮೇಲೆ BC ಒಂದು ಸೆಲೆಕ್ಷನ್. ಇಷ್ಟು ಬಿಟ್ರೆ ನಾವು 3 ರೀತಿಯ ಆಯ್ಕೆಗಳನ್ನ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಕೊಟ್ಟಿರೋ 3 ಚೆಂಡು ಒಳಗ 2 ಚೆಂಡುಗಳಂತೆ ಎಷ್ಟು ರೀತಿ ನೀವು ಆಯ್ಕೆ ಮಾಡ್ತೀರಿ ಅಂದ್ರೆ 3 ರೀತಿ ಆಯ್ಕೆ ಮಾಡ್ಬೋದು. ಅದೇ ಜೋಡಣೆ ಅಂತ ಬಂದಾಗ 6 ರೀತಿಯ ಜೋಡಣೆ ಮಾಡ್ಬೋದು. ಹಾಗಾದ್ರೆ ಯೂಶುವಲಿ ವಿಕಲ್ಪ ಅಂದ್ರೆ ನೀವು ಎಲ್ಲೆಲ್ಲಿ ನೋಡ್ತೀರಿ ಅಪ್ಲಿಕೇಶನ್ಸ್ ಅಂತ ಹೇಳಿದಾಗ ಯಾವುದೇ ಕ್ರೀಡಾ ತಂಡಗಳ ರಚನೆ ಇರಲಿ ಅಥವಾ ನಿಮ್ಗೆ ಯಾವ್ದಾದ್ರು ಸಮಿತಿಗಳ ರಚನೆ ಮಾಡ್ಬೇಕಾದ್ರೆ, ಅದ್ರ ಜೊತೆಗೆ ಯಾವುದೋ ಒಂದು ಸಮಾರಂಭದಲ್ಲಿ ಸ್ನೇಹಿತರು ಪರಸ್ಪರ ಹ್ಯಾಂಡ್ ಶೇಕ್ ಮಾಡುವ ಪ್ರಾಬ್ಲಮ್ಸ್, ಇವೆಲ್ಲ ಯಾವ್ದು ಅಂಡರ್ ಬರುತ್ತೆ ಅಂದ್ರೆ ವಿಕಲ್ಪದ ಅಂಡರ್ ಬರುವಂತದ್ದು. ಅದೇ ಎಲ್ಲೆಲ್ಲಿ ನೀವು ಜೋಡಣೆ, ಅಕ್ಷರಗಳ ಜೋಡಣೆ, ಸಂಖ್ಯೆಗಳ ಜೋಡಣೆ ಅಥವಾ ವ್ಯಕ್ತಿಗಳ ಜೋಡಣೆ, ಕುರ್ಚಿಗಳ ಜೋಡಣೆ, ಇವೆಲ್ಲ ಏನಾಗುತ್ತೆ ಅಂದ್ರೆ ಕ್ರಮಯೋಜನೆ ಬೇಸ್ಡ್ ಆಗಿ ಬರ್ತುವಂಥದ್ದು. ಹಾಗಾದ್ರೆ ಎಕ್ಸಾಮ್ ಅಲ್ಲಿ ಯಾವ್ದು ಕ್ರಮಯೋಜನೆ ಯಾವ್ದು ವಿಕಲ್ಪ ಅಂತೇಳಿ ಅವನು ನಿಮಗೆ ತಿಳಿಸಿ ಹೇಳಲ್ಲ, ಅದನ್ನ ನಾವು ತಿಳ್ಕೊಳ್ಬೇಕು. ವೆರೆವರ್ ಯು ಫೈಂಡ್ ಜೋಡಣೆ ಅನ್ನೋ ಅಥವಾ ಅರೇಂಜ್ಮೆಂಟ್ ಅನ್ನೋ ವರ್ಡ್ ನೀವು ಬಳಸ್ತಿರೋ ಅದೆಲ್ಲದ ಕ್ರಮಯೋಜನೆ ಪ್ರಾಬ್ಲಮ್ ಮಾಡ್ಬೇಕು. ಎಲ್ಲೆಲ್ಲಿ ನೀವು
ಆಯ್ಕೆ ಎನ್ನುವ ಪದವನ್ನು ಕಾಣ್ತಿರೋ ಅದೆಲ್ಲದನ್ನ ನೀವು ಅಂದ್ರೆ ಕ್ರೀಡಾ ತಂಡಗಳ ರಚನೆ, ಸಮಿತಿಗಳ ರಚನೆ, ಇಂಥ ಪ್ರಾಬ್ಲಮ್ಸ್ ಎಲ್ಲ ಯಾವ್ದ್ರ ಬೇಸ್ ಮೇಲೆ ಇರುತ್ತೆ ಅಂದ್ರೆ ವಿಕಲ್ಪದ ಪ್ರಾಬ್ಲಮ್ ಅನ್ನ ನೀವು ಅಪ್ಲೈ ಮಾಡುವಂಥದ್ದು. ಹಾಗಾದ್ರೆ ಇವತ್ತಿನ ದಿನ ಏನ್ ಮಾಡೋಣ ಅಂದ್ರೆ ಈ ಕ್ರಮ ಯೋಜನೆ ಬೇಸ್ ಆಗಿರ್ತಕ್ಕಂಥ ಒಂದಿಷ್ಟು ಪ್ರಾಬ್ಲಮ್ ಅನ್ನ ಡಿಸ್ಕಷನ್ ಮಾಡೋಣ. ಅದ್ರ ಜೊತೆಗೆ ಎಕ್ಸಾಮ್ ಅಲ್ಲಿ ಏನೇನು ಕೇಳಿದಾರೆ ಅದ್ರ ಬೇಸ್ ಮೇಲೆ ಅಂತೇಳಿ ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನ ನಾವು ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಹಾಗಾದ್ರೆ ಫಸ್ಟ್ ಥಿಂಗ್, ಫಸ್ಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಗಾಡ್ ಎಂಬ ಪದದಲ್ಲಿರುವ ಎಲ್ಲಾ ಅಕ್ಷರಗಳನ್ನು ಬಳಸಿಕೊಂಡು ಗರಿಷ್ಠ ಎಷ್ಟು ವಿಧಗಳಲ್ಲಿ ಬರೆಯಬಹುದು. ಓಕೆ, ಇನ್ ಹೌ ಮೆನಿ ವೇಸ್ ದ ವರ್ಡ್ ಗಾಡ್ ಕ್ಯಾನ್ ಬಿ ಅರೇಂಜ್ಡ್ ಅಂತ ಕೇಳ್ತಾನೆ. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡೋದಾದ್ರೆ ಇದು ಗಾಡ್ ಎಂಬ ಪದದಲ್ಲಿರೋ ಎಲ್ಲಾ ಅಕ್ಷರಗಳನ್ನ ಬಳಸಿಕೊಂಡು ನಾವೇನ್ ಮಾಡ್ತಾ ಇದೀನಿ ಈಗ ಎಷ್ಟು ಹೊಸ ವರ್ಡ್ಗಳನ್ನ ನಾನು ಫ್ರೇಮ್ ಮಾಡ್ಬೋದು. ಹಾಗಾದ್ರೆ ಇದು ಕ್ರಮಯೋಜನೆ ವಿಕಲ್ಪನ ಅಂತ ಹೇಳಿ ಡಿಸ್ಕಷನ್ ಮಾಡೋದಾದ್ರೆ ಇದು ಆಲ್ರೆಡಿ ನಾ ಹೇಳಿದೆ, ಅಕ್ಷರಗಳನ್ನ ಹಿಂದೆ ಮುಂದೆ ಮಾಡಿ ಜೋಡಣೆ ಮಾಡಿ ಹೊಸ ಹೊಸ ವರ್ಡ್ಗಳನ್ನ ರೆಡಿ ಮಾಡ್ತೀವಿ ಅನ್ನೋದಾದ್ರೆ ಇದು ಯೂಶುವಲಿ ಯಾವ್ದು ಪ್ರಾಬ್ಲಮ್ ಅಂದ್ರೆ ಕ್ರಮ ಯೋಜನೆ ಬೇಸ್ಡ್ ಆಗಿರ್ತಕ್ಕಂಥ ಪ್ರಾಬ್ಲಮ್. ಹಾಗಾದ್ರೆ ಅವನು ಏನ್ ಹೇಳ್ತಾನೆ, ಈ ಗಾಡ್ ಎನ್ನುವ ಪದದಲ್ಲಿರುವ ಎಲ್ಲಾ ಅಕ್ಷರಗಳನ್ನ ಬಳಸಿಕೊಂಡು ಗರಿಷ್ಠ ಎಷ್ಟು ವಿಧಗಳಲ್ಲಿ ನೀವು ಹೊಸ ವರ್ಡ್ಗಳನ್ನು ರಚನೆ ಮಾಡ್ಬೋದು. ಅವು ಮೀನಿಂಗ್ ಕೊಡ್ದಂಗಿರ್ಲಿ, ನಾವೇನ್ ಮಾಡ್ತೀವಿ ಅಂದ್ರೆ ಈ ವರ್ಡ್ ಅನ್ನು ಎಷ್ಟು ರೆಡಿ ಮಾಡ್ಬೋದು ಅಂತ ಕೇಳ್ತಾರೆ. ಹಾಗಾದ್ರೆ ನೀವು ಹೇಳಿ, ಗಾಡ್ ಎನ್ನುವ ಪದದಲ್ಲಿ ಟೋಟಲಿ ಎಷ್ಟು ಲೆಟರ್ಸ್ ಇದಾವು? 3 ಲೆಟರ್ಸ್ ಇದಾವೆ. ಅಂದ್ರೆ ಎನ್ ನ ಬೆಲೆ 3 ಆಗಿರುತ್ತೆ. ಟೋಟಲಿ 3 ಲೆಟರ್ಸ್ ಇದೆ. ಅದ್ರೊಳಗ ಅವನೇನ್ ಹೇಳ್ತಾನೆ, ಗಾಡ್ ಎನ್ನುವ ಪದದಲ್ಲಿರುವ ಎಲ್ಲಾ ಅಕ್ಷರಗಳನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಹಾಗಾದ್ರೆ ಎಲ್ಲಾ ಅಕ್ಷರಗಳನ್ನಂದ್ರೆ ಆರ್ ಇಸ್ ಈಕ್ವಲ್ ಟು ಕೂಡ ಏನಾಗಿರುತ್ತೆ 3 ಆಗಿರುತ್ತೆ. ಹಾಗಾದ್ರೆ ಇರುವಂತ 3 ಲೆಟರ್ಸ್ ಅಲ್ಲಿ 3 ಲೆಟರ್ಸ್ ಅನ್ನ ಬಳಸ್ಕೊಂಡು ಹೊಸ ಹೊಸ ವರ್ಡ್ಗಳನ್ನ ಎಷ್ಟು ರಚನೆ ಮಾಡ್ಬೋದು ಅಂತ ಕೇಳ್ತದೆ. ಹಾಗಾದ್ರೆ ಇದನ್ನೇ ನಾವು ಈಗ ಫಾರ್ ಎಕ್ಸಾಂಪಲ್ ಮೊದಲು ಓರಲ್ ಆಗಿ ಬರೆಯೋಣ, ಆಮೇಲೆ ನಮ್ಮ ಫಾರ್ಮುಲಾದಲ್ಲಿ ಅಪ್ಲೈ ಮಾಡುತ್ತೆ. ಹಾಗಾದ್ರೆ ನೀವು ಹೇಳಿ, ಫಸ್ಟ್ ಎನ್ ಅಂದ್ರೆ 3, ಇದು ಕ್ರಮ ಯೋಜನೆ ಪಿ, ಆರ್ ನ ಬೆಲೆನೂ ಕೂಡ 3 ಆಗಿರುತ್ತೆ. ಹಾಗಾದ್ರೆ 3p3 ಅಂತ ನೋಡಿದಾಗ, ಓಕೆ 3p3 ಅಂತ ನೋಡಿದಾಗ ನಿಮ್ಗೆ ಆಲ್ರೆಡಿ ಒಂದು ನೋಟ್ ಅನ್ನ ಹೇಳಿದ್ದೆ. ನಿಮಗೆ ಪ್ರೀವಿಯಸ್ ಕ್ಲಾಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಇದನ್ನ ನೋಡಿದ್ದೆ ಆದ್ರೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಯಾಕಂದ್ರೆ ಅದರಲ್ಲಿ ಎಲ್ಲ NPR ಅಂದ್ರೆ ಏನು, NCR ಅಂದ್ರೆ ಏನು, ಒಂದಿಷ್ಟು ಸ್ಟ್ಯಾಂಡರ್ಡ್ ಐಡೆಂಟಿಟಿ ಬಗ್ಗೆ ನಾನು ಸ್ವಲ್ಪ ಡಿಸ್ಕಷನ್ ಮಾಡಿದ್ದೀನಿ. ಫಸ್ಟ್ ವಿಡಿಯೋನ ನೀವು ನೋಡ್ಕೊಂಡ್ರೆ ಬಹಳ ಒಳ್ಳೇದು. ಹಾಗಾದ್ರೆ 3p3 ಅಂದಾಗ ಇದು ಯಾವ ತರ ಇದೆ ಅಂದ್ರೆ NPN ತರ ಇದೆ. ಹಾಗಾದ್ರೆ NPN ಅಂದ್ರೆ ಅರ್ಥ ಏನಂದ್ರೆ ನಮಗೆ ಸ್ಟ್ಯಾಂಡರ್ಡ್ ಐಡೆಂಟಿಟಿ ಗೊತ್ತಿದೆ, n ಫ್ಯಾಕ್ಟೋರಿಯಲ್ ಅಂತ. ಆಲ್ವೇಸ್ NP ಅನ್ನೋದ ಬೆಲೆ ಎಷ್ಟಪ್ಪ ಅಂದ್ರೆ n ಫ್ಯಾಕ್ಟೋರಿಯಲ್. ಅದರ ಅರ್ಥ 3p3 ದ ಬೆಲೆ ಎಷ್ಟಾಗುತ್ತೆ ಅಂದ್ರೆ 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಅಂದ್ರೆ ಇದರ ಅರ್ಥ ಏನು, 3 ಇಂಟು 2 ಇಂಟು 1 ಅಂತ. ದಟ್ ಈಸ್ ಈಕ್ವಲ್ ಟು 3 2 6, 6 ಇಂಟು 1 ಮಾಡಿದ್ರೆ 6. ಅಂದ್ರೆ ಟೋಟಲಿ ನೀವು ಗಾಡ್ ಎನ್ನುವ ಪದದಲ್ಲಿರುವ ಎಲ್ಲಾ ಅಕ್ಷರಗಳನ್ನ ಬಳಸ್ಕೊಂಡು ಹೊಸ ವರ್ಡ್ಗಳನ್ನ ಎಷ್ಟು ರಚನೆ ಮಾಡ್ಬೋದು ಅಂತ ಕೇಳಿದ್ರೆ 6 ವಿಧಗಳಲ್ಲಿ ಬರಿಬಹುದು. ಹೆಂಗೆ ಒಂದು ಓರಲ್ ಆಗಿ ನಾ ಬರೆದು ತೋರಿಸ್ತೀನಿ ಈಗ, ಅದರ ಬೇಸ್ ಮೇಲೆ ಆಮೇಲೆ ಉಳಿದಂತ ಪ್ರಾಬ್ಲಮ್ ಮಾಡೋಣಂತೆ. ಅದರ ಫಸ್ಟ್ ಅವನು ಕೊಟ್ಟಂತ ವರ್ಡ್ ಗಾಡ್, ಇದು ಫಸ್ಟ್ ಇದು. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೋದು, ಈ ಜಿ ಅನ್ನ ಫಿಕ್ಸ್ ಇಟ್ಟು OD ಅನ್ನ ಉಲ್ಟಾ ಮಾಡ್ತೀನಿ, ಅಂದ್ರೆ GDO ಅಂತ. ಓಕೆ, ನೆಕ್ಸ್ಟ್ ಮೂರನೇದು O ಅನ್ನ ಫಿಕ್ಸ್ ಇಟ್ಟು ನೆಕ್ಸ್ಟ್ ಏನ್ ಮಾಡ್ತೀನಿ ಈಗ OGD ಅಂತ ಬರಿತೀನಿ. ಇದು ಮೂರನೇ ವರ್ಡ್ ಇದೆ. ನೆಕ್ಸ್ಟ್ ಅಗೇನ್ O ಅನ್ನ ಫಿಕ್ಸ್ ಇಟ್ಟು ನೆಕ್ಸ್ಟ್ ODG ಅಂತ, ಇದು ನಾಲ್ಕನೇದು. ನೆಕ್ಸ್ಟ್ D ಅನ್ನ ಫಿಕ್ಸ್ ಇಟ್ಟು DOG ಅಥವಾ DGO ಅಂತ. ಹಾಗಾದ್ರೆ ಟೋಟಲಿ ಇಷ್ಟು ವರ್ಡ್ಸ್ ಗಳನ್ನ ಬಿಟ್ರೆ ನಮಗೆ ಮತ್ತೆ ಫರ್ದರ್ 7ನೇ ವರ್ಡ್ ಅನ್ನು ನಾವು ರಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಒಟ್ಟಾರೆ 6 ಏನ ರೆಡಿ ಮಾಡಿದಲ್ಲ ಅದೇ 6 ನಿಮಗೆ ಕ್ರಮ ಯೋಜನೆಯಲ್ಲಿ ಆನ್ಸರ್ ಬರುವಂತದ್ದು. ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, ಈ ಗಾಡ್ ಎನ್ನುವ ಪದದಲ್ಲಿರುವ ಎಲ್ಲಾ ಅಕ್ಷರಗಳನ್ನ ಬಳಸಿಕೊಂಡು ಗರಿಷ್ಠ ಎಷ್ಟು ವರ್ಡ್ಗಳನ್ನ ನಾವು ರಚನೆ ಮಾಡ್ಬೋದು ಅಂತ ಕೇಳಿದ್ರೆ 6 ವಿಧಗಳಲ್ಲಿ ಬರಿಬಹುದು. ಇನ್ನು ಹೇಳೋದಾದ್ರೆ ಇನ್ನು ಬ್ರೀಫ್ ಆಗಿ ಹೇಳೋದಾದ್ರೆ ಗಾಡ್ ಎನ್ನುವ ಪದದಲ್ಲಿ ಎಷ್ಟು ಲೆಟರ್ಗಳಿದಾವು? 3 ಲೆಟರ್ ಇದೆ. ಅದರ ಮೊದಲು ಹಿಂಗೆ 3 ಸ್ಪೇಸ್ ಅನ್ನ ಹಾಕೋಣ ಹೊಸ ವರ್ಡ್ ಅನ್ನು ರಚನೆ ಮಾಡ್ಬೇಕಾದ್ರೆ. ಫಸ್ಟ್ ಈ ಒಂದು ಸ್ಪೇಸ್ ಅನ್ನ ತುಂಬಬೇಕಾದ್ರೆ ನಿಮಗೆ ಅವಕಾಶಗಳು ಎಷ್ಟಿರ್ತವು ಅಂದ್ರೆ ಗಾಡ್ ಎನ್ನುವ ಪದದಲ್ಲಿರುವ ಎಲ್ಲಾ ಅಕ್ಷರಗಳಲ್ಲಿ ಫಸ್ಟ್ ಸ್ಪೇಸ್ ತುಂಬಬೇಕಾದ್ರೆ ನಿಮ್ಗೆ ಅವಕಾಶಗಳು ಎಷ್ಟಿರ್ತವು? 3 ಅವಕಾಶ ಇರುತ್ತೆ. ಒಂದು G ಆದ್ರೂ ತುಂಬೋದು, O ಆದ್ರೂ ತುಂಬೋದು, ಇಲ್ಲ D ಆದ್ರೂ ತುಂಬೋದು. ಹಂಗಾಗಿ ನಾ ಏನ್ ಬರೀತೀನಿ ಅಂದ್ರೆ ಫಸ್ಟ್ ಅವಕಾಶಕ್ಕೆ 3 ಅಂತ ಬರೀತೀನಿ. ಇನ್ನು ಸೆಕೆಂಡ್ ಅವಕಾಶಕ್ಕೆ ಬಂದಾಗ
ಮೂರರಲ್ಲಿ ಯಾವುದೋ ಒಂದನ್ನ ತುಂಬಿಟ್ಟಿರ್ತೀರಿ ಅಂದ್ರೆ ಇನ್ನು ಅವಕಾಶಗಳಲ್ಲಿ ಎರಡನೇ ಸ್ಪೇಸ್ ತುಂಬಬೇಕಾದ್ರೆ ನಿಮಗೆ ಎರಡು ಅವಕಾಶ ಮಾತ್ರ ಉಳಿದಿರುತ್ತೆ. ಅದಕ್ಕೆ ನಾ ಏನ್ ಬರಿತೀನಿ ಈಗ 2 ಅಂತ ಬರಿತೀನಿ. ನೆಕ್ಸ್ಟ್ ಮೂರನೇದಲ್ಲಿ ತುಂಬಬೇಕಾದ್ರೆ ಅವಕಾಶಗಳು 3 ಅವಕಾಶಗಳಲ್ಲಿ 2 ತುಂಬಿಟ್ಟಿರ್ತೀರಿ ಅಂದ್ರೆ ಅವಕಾಶ ಎಷ್ಟು ಉಳಿದಿರುತ್ತೆ? ಅಲ್ಲಿ ಬರೀ 1 ಮಾತ್ರ ಉಳಿದಿರುತ್ತೆ. ಅದನ್ನೇ ನಾವೇನ್ ಹೇಳ್ತೀವಿ ಅಂದ್ರೆ 3 ಇಂಟು 2 ಇಂಟು 1 ದಟ್ ಈಸ್ ಈಕ್ವಲ್ ಟು 6. ಅಂದ್ರೆ 6 ವೇ ಒಳಗ ನಾವೇನ್ ಮಾಡ್ಬೋದು ಅಂದ್ರೆ ಈ ಗಾಡ್ ಎನ್ನುವ ಪದದಲ್ಲಿರುವ ಎಲ್ಲಾ ಅಕ್ಷರಗಳನ್ನು ಬಳಸಿಕೊಂಡು ಹೊಸ ವರ್ಡ್ಗಳನ್ನು ರಚನೆ ಮಾಡ್ಬೋದು. ಹಾಗಾದ್ರೆ ಇದೇ ರೀತಿಯಾಗಿರುವ ವರ್ಡ್ಗಳನ್ನ ಮತ್ತೆ ನಾವು ತಗೊಂಡೀಗ ಅವನ್ನ ಡಿಸ್ಕಷನ್ ಮಾಡುತ್ತೆ. ಇದು ಐಡಿಯಾ ಬಂದಿದೆ ಅಂತ ಅನ್ಕೊಂಡಿನಿ ನಾನು. ಈಗ ನೆಕ್ಸ್ಟ್ ಹೋಗೋಣ. ಇಲ್ಲಿ ಬರೀ ಈಗ ಬಿಹಾರ್ ಎಂಬ ಪದದಲ್ಲಿನ ಎಲ್ಲಾ ಅಕ್ಷರಗಳನ್ನ ಬಳಸಿಕೊಂಡು ಗರಿಷ್ಠ ಎಷ್ಟು ವಿಧಗಳಲ್ಲಿ ಬರೆಯಬಹುದು? ಓಕೆ, ಹಾಗಾದ್ರೆ ಬಿಹಾರ್ ಎನ್ನುವ ಪದದಲ್ಲಿರುವಂತ ಲೆಟರ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ n ಇಸ್ ಈಕ್ವಲ್ ಟು 5. ಈಗ ಅವನೇನ್ ಹೇಳ್ತಿದ್ದಾನೆ? ಎಲ್ಲಾ ಲೆಟರ್ಗಳನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾನೆ. ಹಾಗಾಗಿ ಎಲ್ಲಾ ಲೆಟರ್ಗಳನ್ನ ಬಳಸ್ಕೊಳ್ಳಿ ಅಂದಾಗ r ಇಸ್ ಈಕ್ವಲ್ ಟು ಕೂಡ ಅದೇನಾಗುತ್ತೆ? ಅದು 5 ಆಗುತ್ತೆ. ಹಾಗಾದ್ರೆ ಇದು ಆಲ್ರೆಡಿ ನಮಗೆ ಗೊತ್ತಾಗಿದೆ, ಇದು ಕ್ರಮ ಯೋಜನೆ ಪ್ರಾಬ್ಲಮ್ ಇದೆ ಅಂತ. ನಾ ಏನ್ ಮಾಡ್ತೀನಿ? ಫಾರ್ಮುಲಾ ಹಾಕ್ತೀನಿ. n ಅಂದ್ರೆ 5, p ನೆಕ್ಸ್ಟ್ r ಅಂದ್ರೆ ಅದು ಕೂಡ 5. ಹಾಗಾದ್ರೆ 5p 5 ಅಂದ್ರೆ 5 ಫ್ಯಾಕ್ಟೋರಿಯಲ್. ಓಕೆ, ಹಾಗಾದ್ರೆ 5 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ನಿಮ್ಗೆ ಆಲ್ರೆಡಿ ಒಂದಿಷ್ಟು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದೀನಿ. 7 ಫ್ಯಾಕ್ಟೋರಿಯಲ್ ಅಂದ್ರೆ 5040 ಬರುತ್ತೆ. 6 ಫ್ಯಾಕ್ಟೋರಿಯಲ್ ಅಂದ್ರೆ 720 ಬರುತ್ತೆ. 5 ಫ್ಯಾಕ್ಟೋರಿಯಲ್ ಅಂದ್ರೆ 120 ಬರುತ್ತೆ. 4 ಫ್ಯಾಕ್ಟೋರಿಯಲ್ ಅಂದ್ರೆ 24 ಬರುತ್ತೆ. 3 ಫ್ಯಾಕ್ಟೋರಿಯಲ್ ಅಂದ್ರೆ 6 ಬರುತ್ತೆ. 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಬರುತ್ತೆ. ನೆಕ್ಸ್ಟ್ 1 ಫ್ಯಾಕ್ಟೋರಿಯಲ್ ಅಂದ್ರೆ 1 ಇರುತ್ತೆ. 0 ಫ್ಯಾಕ್ಟೋರಿಯಲ್ ಆಲ್ಸೋ 1 ಆಗಿರುತ್ತೆ. ಇಷ್ಟು ಆಲ್ರೆಡಿ ಬೇಸಿಕ್ ಗೊತ್ತಿದೆ ನಿಮ್ಗೆ, ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದಿರಿ. ಹಾಗಾದ್ರೆ 5 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ನೆನಪಿದ್ರೆ ಬರೀರಿ, ಇಲ್ಲ ಅಂದ್ರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂದ್ರೆ 5 4 20, 23 60, 62 120, 120 ಇಂಟು 1 ಅಂದ್ರೆ 120. ಅಂದ್ರೆ ಟೋಟಲಿ ನಾವೇನ್ ಮಾಡ್ಬೋದು? ಈ ಬಿಹಾರ್ ಎನ್ನುವ ಪದದಲ್ಲಿನ ಎಲ್ಲಾ ಅಕ್ಷರಗಳನ್ನ ಬಳಸಿಕೊಂಡು ಗರಿಷ್ಠ ಎಷ್ಟು ವೇಸ್ ಒಳಗೆ ಬರಿಬೋದಪ್ಪ ಅಂದ್ರೆ 120 ರೀತಿಯಲ್ಲಿ ನಾವು ಬರಿಬೋದು ಅಂತ ಅರ್ಥ. ಹಾಗಾದ್ರೆ ಈಗ ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಇರುವಂತದ್ದು ಆರೆಂಜ್. ಹಾಗಾದ್ರೆ ಆರೆಂಜ್ ಎನ್ನುವ ಪದದಲ್ಲಿ ಎಷ್ಟು ಅಕ್ಷರಗಳದವು ನೋಡಿದ ಅಬ್ಸರ್ವ್ ಮಾಡಿದಾಗ, ಓಕೆ, ಆರೆಂಜ್ ಎನ್ನುವ ಪದದಲ್ಲಿ 6 ಲೆಟರ್ಸ್ ಇದೆ. ಹಾಗಾದ್ರೆ ಇದರಲ್ಲಿ 6 ಲೆಟರ್ಸ್ ಇದಾವೆ ಅಂದ್ರೆ n ನ ವ್ಯಾಲ್ಯೂ 6 ಅಂತ. ಓಕೆ, ನೆಕ್ಸ್ಟ್ r ನ ವ್ಯಾಲ್ಯೂ ಕೂಡ ಅದನ್ನು ಎಲ್ಲವನ್ನೂ ಯೂಸ್ ಮಾಡ್ಕೊಳ್ಳಿ ಅಂದಿದ್ದಕ್ಕೆ 6 ಅಂತ ಬರ್ಕೋತೀನಿ. ಹಾಗಾದ್ರೆ ಇದು ಕೂಡ ಕ್ರಮ ಯೋಜನೆ ಪರ್ಮುಟೇಷನ್ ಪ್ರಾಬ್ಲಮ್ ಇರೋದ್ರಿಂದ n ಅಂದ್ರೆ 6, p ನೆಕ್ಸ್ಟ್ ಅಗೇನ್ r ಅಂದ್ರೆ ಅದು ಕೂಡ 6. ಹಾಗಾದ್ರೆ n ಇಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಅನ್ನೋದಾದ್ರೆ 6p 6 ಅಂದ್ರೆ ಅದು ಆಲ್ವೇಸ್ 6 ಫ್ಯಾಕ್ಟೋರಿಯಲ್ ಆಗಿರುತ್ತೆ. ಹಾಗಾದ್ರೆ 6 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟಾಗುತ್ತೆ? 720 ನೇರವಾಗಿ ನೆನಪಿದ್ರೆ ಬರೀರಿ, ಇಲ್ಲ ಅಂದ್ರೆ 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂತ. ಅಲ್ಲಿಗೆ 6 5 30, 34 120, 123 360, 362 720. ಅಂದ್ರೆ 720 ವರ್ಡ್ಸ್ಗಳನ್ನ ನೀವೇನ್ ಮಾಡ್ಬೋದು? ಹೊಸ ವರ್ಡ್ಗಳನ್ನ ನೀವು ಫ್ರೇಮ್ ಮಾಡ್ಬೋದು. ಇದನ್ನ ಓರಲ್ ಆಗಿ ಬರೀಲಿಕ್ಕೆ ಆಗಲ್ಲ ಅಂತಾನೆ ನಾವೇನ್ ಮಾಡ್ಕೊಂಡಿದ್ವಿ? ಪರ್ಮುಟೇಷನ್ ಫಾರ್ಮುಲಾ ಹಾಕೋದ್ರಿಂದ ನಾವು ಈಸಿಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಎಷ್ಟು ವರ್ಡ್ಗಳನ್ನ ನೀವು ರಚನೆ ಮಾಡ್ಬೋದು ಅಂತ ನೀವು ಆನ್ಸರ್ ಕಂಡು ಹಿಡಿಬಹುದು. ಹಾಗಾದ್ರೆ 6 ಲೆಟರ್ಸ್ ಅಲ್ಲಿ 6 ಯೂಸ್ ಮಾಡ್ಕೊಳ್ಳಿ ಅಂದಿದ್ದಕ್ಕೆ 6 ನ ವ್ಯಾಲ್ಯೂ 6 ತಗೊಂಡೆ. ಸಪೋಸ್ ಬರೀ 3 ಮಾತ್ರ ತಗೊಳ್ಳಿ ಅಂತ ಹೇಳಿದ್ರಿ, ಓಕೆ, ಅವಾಗ ಏನಾಗುತ್ತೆ? n ಇಸ್ ಈಕ್ವಲ್ ಟು 6. ನೆಕ್ಸ್ಟ್ r ಇಸ್ ಈಕ್ವಲ್ ಟು ಈ ಸರ ಎಲ್ಲಾ ಲೆಟರ್ಸ್ ಯೂಸ್ ಮಾಡಿ ಅಂತ ಹೇಳಿಲ್ಲ, ಬರೀ 3 ಲೆಟರ್ಸ್ ಮಾತ್ರ ತಗೊಳ್ಳಿ ಅಂದ್ರೆ ನಾವೇನ್ ಮಾಡ್ತೀವಿ? r ನ ಬೆಲೆಯನ್ನ 3 ಹಾಕೊಳ್ತೀನಿ. ಹಾಗಾದ್ರೆ ನಮ್ಮ ಫಾರ್ಮುಲಾ ಹಾಕಿದಾಗ n ಅಂದ್ರೆ 6, p, r ನ ವ್ಯಾಲ್ಯೂ 3. ಹಾಗಾದ್ರೆ 6p3 ಮಾಡ್ಬೇಕೀಗ. ಹಾಗಾದ್ರೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಇದನ್ನ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಫಾರ್ಮುಲಾ ಹಾಕೋ ಬದಲಿ ಇದನ್ನ ಶಾರ್ಟ್ ಟ್ರಿಕ್ಸ್ ಅಲ್ಲಿ ಬರೀಬಹುದು. 6p3 ಅಂದ್ರೆ ಇದರ ಅರ್ಥ ಏನಂಗಾರೆ 6 ನ ವ್ಯಾಲ್ಯೂವನ್ನ 3 ಟೈಮ್ಸ್ ರೆಡ್ಯೂಸ್ ಮಾಡ್ತೀನಿ. ಅಂದ್ರೆ 6 ಇಂದ ಶುರು ಮಾಡಿಕೊಂಡು 3 ಟೈಮ್ಸ್ ರೆಡ್ಯೂಸ್ ಮಾಡಿ ನಿಲ್ಲಿಸ್ತೀನಿ. ಅಂದ್ರೆ 6 ಇಂಟು 5 ಇಂಟು 4, 6 ಅನ್ನ 3 ಸ್ಟೆಪ್ ಡೌನ್ ಮಾಡ್ತೀನಿ. ಅಂದ್ರೆ 6 ಇಂಟು 5 ಇಂಟು 4 ಅಂದ್ರೆ
6 5 30, 34 120. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ 6 ಲೆಟರ್ಸ್ ಅಲ್ಲಿ 3 ಲೆಟರ್ಸ್ ಅಂತ ಎಷ್ಟು ವರ್ಡ್ಗಳನ್ನ ನೀವು ಫ್ರೇಮ್ ಮಾಡ್ಬೋದು ಅಂತ ಕೇಳಿದ್ರೆ 120 ಮಾಡ್ಬೋದು. ಅದೇ 4 ಲೆಟರ್ಸ್ ಯೂಸ್ ಮಾಡ್ಕೊಳ್ಳಿ ಅಂದ್ರೆ 6p4 ಮಾಡುವಂಥದ್ದು. ಅದೇ 5 ಲೆಟರ್ ಯೂಸ್ ಮಾಡ್ಕೊಳ್ಳಿ ಅಂದ್ರೆ 6p5 ಅಂತ ಮಾಡೋದು. ಅದೇ ಎಲ್ಲಾ ಲೆಟರ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ 6p6 ದಟ್ ಈಸ್ ಈಕ್ವಲ್ ಟು 6 ಫ್ಯಾಕ್ಟೋರಿಯಲ್. ಈ ರೀತಿ ನಾವೇನ್ ಮಾಡ್ಬೋದು ಅಂದ್ರೆ ಈ ರೀತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಇನ್ನೊಂದು ವರ್ಡ್ ಕೊಟ್ಟಿದ್ದೀನಿ ಈಗ, ಯಾವುದಪ್ಪ ಅಂದ್ರೆ ಮಷಿನ್ ಅಂತ. ಹಾಗಾದ್ರೆ ಮಷಿನ್ ಎಂಬ ಪದದಲ್ಲಿ ಎಷ್ಟು ಲೆಟರ್ಸ್ಗಳಿದಾವೆ ಅಬ್ಸರ್ವ್ ಮಾಡ್ಬೇಕು ಈಗ. ಹಾಗಾದ್ರೆ ಮಷಿನ್ ಎನ್ನುವ ಪದದಲ್ಲಿ 7 ಲೆಟರ್ಸ್ ಇದೆ. ಹಾಗಾದ್ರೆ 7 ಅಂದ್ರೆ ಇರತ್ತ n is equal to 7. n is equal to 7. ಹಾಗಾದ್ರೆ ಎಲ್ಲಾ ಲೆಟರ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾನೆ. ಹಾಗಾಗಿ r is equal to ಕೂಡ ವ್ಯಾಲ್ಯೂ ಎಷ್ಟು ಇರ್ತಪ್ಪ ಅಂದ್ರೆ 7 ಇರುತ್ತೆ. ಹಾಗಾದ್ರೆ ಇದು NPR ಫಾರ್ಮದಲ್ಲಿ ಹಾಕಿದಾಗ n ಅಂದ್ರೆ 7, p ಮತ್ತೆ r is equal to 7. ಅಲ್ಲಿಗೆ ಏನಾಗುತ್ತಪ್ಪ ಅಂದ್ರೆ 7p7. ಹಾಗಾದ್ರೆ 7p7 ವ್ಯಾಲ್ಯೂ ಯಾವಾಗಲೂ ಆಲ್ವೇಸ್ npn is equal to n ಫ್ಯಾಕ್ಟೋರಿಯಲ್ ಅನ್ನೋದಾದ್ರೆ 7p7 ವ್ಯಾಲ್ಯೂ ಎಷ್ಟಿರುತ್ತೆ ಅಂದ್ರೆ 7 ಫ್ಯಾಕ್ಟೋರಿಯಲ್ ಆಗಿರುತ್ತೆ. ಹಾಗಾದ್ರೆ 7 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ನೇರವಾಗಿ ನೆನಪಿದ್ರೆ ಬರೀಬಹುದು ಏನಪ್ಪಾ ಅಂದ್ರೆ 5040 ಆಗಿರುತ್ತೆ, 5040. ಅಥವಾ 7 into 6 into 5 into 4 into 3 into 2 into 1 ಮಾಡಿದ್ವಪ್ಪ ಅಂದ್ರೆ ಅದ್ರ ಮಲ್ಟಿಪ್ಲಿಕೇಶನ್ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 5040 ವೇ ಒಳಗೆ ನಾವೇನ್ ಮಾಡ್ಬೋದು ಅಂದ್ರೆ ಈ ಮಷಿನ್ ಎಂಬ ಪದವನ್ನ ಹೊಸ ವರ್ಡ್ಗಳನ್ನ ನೀವು ರಚನೆ ಮಾಡ್ಬೋದು ಅಂತ. ಅವು ಮೀನಿಂಗ್ ಕೊಡ್ದಂಗೆ ಇರಲಿ, ಇಷ್ಟು ವರ್ಡ್ಗಳನ್ನ ನಾವೇನ್ ಮಾಡ್ಬೋದು ಅರೇಂಜ್ ಮಾಡ್ಬೋದು ಅಂತ. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡಿ, ಕೊಟ್ಟಿರುವಂತ ಎಲ್ಲಾ ವರ್ಡ್ಗಳನ್ನ ಅಬ್ಸರ್ವ್ ಮಾಡಿದಾಗ ಯಾವ ವರ್ಡ್ ಅಲ್ಲೂ ಕೂಡ ಯಾವ ಲೆಟರು ಕೂಡ ಏನಾಗಿಲ್ಲ, ರಿಪೀಟ್ ಆಗಿಲ್ಲ. ಎಲ್ಲ ಈಚ್ ಲೆಟರ್ ಏನಾಗಿದೆ ಒಂದೊಂದೇ ಇದೆ, ಸಿಂಗಲ್ ಆಗಿದೆ. ಆದ್ರೆ ಈಗ ನೆಕ್ಸ್ಟ್ ನೋಡ್ಕೊಂಡಾಗ ಸಪೋಸ್ ಏನಾದ್ರೂ ಯಾವ್ದಾದ್ರು ವರ್ಡ್ ಅಲ್ಲಿ ಏನಾದ್ರು ರಿಪೀಟ್ ಬಂದ್ರೆ ಹೆಂಗೆ, ಸಪೋಸ್ ಬಿಹಾರ್ ಎನ್ನುವ ಪದದಲ್ಲಿ ಎ ರಿಪೀಟ್ ಬಂದ್ರೆ ಹೆಂಗೆ, ಆರ್ ಎನ್ನುವ ಒಂದು ಪದ ರಿಪೀಟ್ ಬಂದ್ರೆ ಹೆಂಗೆ, ಆ ಟೈಮಲ್ಲಿ ಹೆಂಗ್ ಮಾಡೋದು ಅಂತೇಳಿ ಈ ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ. ಈಗ ಬನ್ನಿ, ಆಪಲ್ ಎಂಬ ಪದದಲ್ಲಿರುವ ಎಲ್ಲಾ ಅಕ್ಷರಗಳನ್ನ ಬಳಸಿಕೊಂಡು ಗರಿಷ್ಠ ಎಷ್ಟು ವಿಧಗಳಲ್ಲಿ ಬರೆಯಬಹುದು ಅಂದ್ರ ಇನ್ ಹೌ ಮೆನಿ ವೇಸ್ ದ ವರ್ಡ್ ಆಪಲ್ ಕ್ಯಾನ್ ಬಿ ಅರೇಂಜ್ಡ್ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ನಾವು ಅಬ್ಸರ್ವ್ ಮಾಡಿದಾಗ ನೀವು ಆಪಲ್ ಅಂದ ತಕ್ಷಣನೇ ಇದು ಆಲ್ರೆಡಿ 5 ಲೆಟರ್ನ ವರ್ಡ್. ಆಪಲ್ ಅಂದ್ರೆ 5 ಲೆಟರ್ನ ವರ್ಡ್. ಹಾಗಾದ್ರೆ n is equal to 5. r is equal to ಎಲ್ಲಾ ಲೆಟರ್ಸ್ ಯೂಸ್ ಮಾಡ್ಕೊಳ್ಳಿ ಅಂದ್ರೆ r is equal to 5. ನೀವು ಹೋಗ್ಬಿಟ್ಟು NPR ಫಾರ್ಮದಲ್ಲಿ ಹಾಕಿ 5p5 ಅಂತ ಮಾಡಿಬಿಟ್ರಿ ಅಂದ್ರೆ 5 ಫ್ಯಾಕ್ಟೋರಿಯಲ್ ಕೊಡುತ್ತೆ. 5 ಫ್ಯಾಕ್ಟೋರಿಯಲ್ ದ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದ್ರೆ 120 ರೀತಿ ಅಂತ. ಹಾಗಾದ್ರೆ ಇದನ್ನ ಹಾಕ್ಬಿಟ್ರಿ ಅಂದ್ರೆ ನೀವು ತಪ್ಪಾಗ್ಬಿಡುತ್ತೆ. ಯಾಕೆ ಅಂದ್ರೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನೋಡಿದಾಗ ಬಿಹಾರ್ ಇರ್ಲಿ ಅಥವಾ ಯಾವುದೋ ಒಂದು 5 ಲೆಟರ್ನ ವರ್ಡ್ ನೋಡಿದಾಗ ಯಾವ ಲೆಟರು ಕೂಡ ರಿಪೀಟ್ ಇದ್ದಿಲ್ಲ ಅಲ್ಲಿ. ಬಟ್ ಇಲ್ಲಿ ಏನಾಗಿದೆ, ಪಿ ಅನ್ನೋದು 2 ಬಾರಿ ರಿಪೀಟ್ ಆಗಿರೋದ್ರಿಂದ ಈ ಕಾನ್ಸೆಪ್ಟ್ ಅನ್ನು ನಾವು ಸ್ವಲ್ಪ ಚೇಂಜ್ ಮಾಡ್ಬೇಕಾಗತ್ತೆ, ಬದಲಾವಣೆ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಹಿಂಗ್ ಬಂದಾಗ ಹೆಂಗ್ ಮಾಡೋದು, ಎಸ್ ಅದನ್ನ ಈಗ ನೋಡೋಣ. ಈಗ ಬನ್ನಿ, ಫಸ್ಟ್ ಸಪೋಸ್ ಅಬ್ಸರ್ವ್ ಮಾಡಿ, ಇದು ಆಪಲ್ ಎನ್ನುವ ಪದವನ್ನ ಬಿಟ್ಬಿಡಿ, ಇದನ್ನ ಆಮೇಲೆ ಸಾಲ್ವ್ ಮಾಡೋಣ. ಈ ಸಿಂಪಲ್ ಆಗಿ ಒಂದು ವರ್ಡ್ ಕೊಡ್ತೀನಿ ನಾನು ನಿಮಗೆ, APP ಅಂತ ಒಂದು 3 ಲೆಟರ್ನ ಒಂದು ವರ್ಡ್ ಇದೆ. ಇದನ್ನ ಮೊದಲು ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಇದೇ ಒಂದು ಕಾನ್ಸೆಪ್ಟ್ ಅನ್ನು ನಾವು ಆಪಲ್ ಎನ್ನುವ ಪದಕ್ಕೆ ಅಪ್ಲೈ ಮಾಡಿ. ಹಾಗಾದ್ರೆ APP ಎನ್ನುವ ಪದದಲ್ಲಿ 3 ಲೆಟರ್ನ ವರ್ಡ್ ಇದು. ಹಾಗಾದ್ರೆ n is equal to 3. ಎಲ್ಲಾ ವರ್ಡ್ ಅಲ್ಲಿ ಇರುವಂತ ಎಲ್ಲಾ ಲೆಟರ್ ಬಳಸ್ಕೊಳ್ಳಿ ಅಂದಿದ್ದಕ್ಕೆ r is equal to 3 ನೇ ಮಾಡ್ತಿದ್ರಿ. ಹಾಗಾದ್ರೆ ನೀವು ಇದನ್ನ ಕಾನ್ಸೆಪ್ಟ್ ಪ್ರಕಾರ ಏನ್ ಮಾಡ್ತೀರಿ, ಈಗ NPR ಅಂದ್ರೆ 3p3 ಅಂದ್ರೆ 3 ಫ್ಯಾಕ್ಟೋರಿಯಲ್ ಅಂತ ಮಾಡ್ತಿದ್ರಿ. 3 ಫ್ಯಾಕ್ಟೋರಿಯಲ್ ಅಂದ್ರೆ 6 ಅಂತ ಮಾಡ್ತಿದ್ರಿ. ಹಾಗಾದ್ರೆ ನೀವು ಹೇಳಿ 6 ವರ್ಡ್ ಅನ್ನು ನೀವು ರಚನೆ ಮಾಡ್ಬೋದು. ಈಗ ಆಲ್ರೆಡಿ ಹೇಳಿದ್ನಲ್ಲ, ಗಾಡ್ ಎನ್ನುವ ಪದದಲ್ಲಿ 3 ಲೆಟರ್ನ ವರ್ಡ್ ಇದ್ದಾಗ 6 ತರ ಬರೀಬಹುದು ಅಂತ. ಹಂಗೆ APP ಎನ್ನುವ ಪದದಲ್ಲಿ ನಿಮ್ಮ ಕಾನ್ಸೆಪ್ಟ್ ಪ್ರಕಾರ ಈಗ ನೀವು ಏನ್ ಮಾಡಿದ್ರಿ, 6 ಅಂತ ಹೇಳಿದ್ರಿ. ಬಟ್ 6 ವರ್ಡ್ಗಳು ಯಾವ ಅಂತ ಬರೆದಾಗ ಈಗ ನಾ ಬರೆದು ತೋರಿಸ್ತೀನಿ ನಾವು ಯಾವ ಅಂತೇಳಿ. ಫಸ್ಟ್ ಅವನು ಕೊಟ್ಟಿರೋ ವರ್ಡ್ APP ಅಂತ. ಓಕೆ, ಈಗ ನೀವೇನ್ ಹೇಳ್ತೀರಿ, ಈ ಪಿ ನ ಈ ಕಡೆ ತಗೊಂಡ್ ಬಂದು ಈ ಪಿ ನ ಈ ಕಡೆ ಹಾಕ್ರಿ ಅಂತೀರಿ. ಅಂದ್ರೆ ಸೆಕೆಂಡ್ ವರ್ಡ್ ಯಾವ್ದು ಬರೆಸ್ತಾ ಇದ್ರಿ ನನ್ನ ಕಡೆಯಿಂದ ಅಂದ್ರೆ APP ಅಂತ.
ಇನ್ನು ಮೂರನೇದು ಬರೆಯೋದಾದ್ರೆ ನಾವು ಹೊಸ ವರ್ಡ್ ಪಿ ಎ ಪಿ ಅಂತ ನಾ ಬರಿತೀನಿ. ನೀವೇನ್ ಹೇಳ್ತೀರಿ, ಈ ಪಿ ಈ ಕಡೆ ತಗೊಂಡ್ ಬರ್ರಿ, ಈ ಪಿ ಈ ಕಡೆ ತಗೊಂಡ್ ಬರ್ರಿ ಅಂತ ಇನ್ನೊಂದು ವರ್ಡ್ ಅನ್ನು ನೀವು ಫ್ರೇಮ್ ಮಾಡ್ತಾ ಇದ್ದೀರಿ. ನೆಕ್ಸ್ಟ್ ಇನ್ನೊಂದು ವರ್ಡ್ ನಾ ರೆಡಿ ಮಾಡ್ತೀನಿ, ಏನಂತ ಪಿ ಪಿ ಎ ಅಂತ ನಾವು ಹೊಸದ್ ರೆಡಿ ಮಾಡ್ತೀನಿ. ಬಟ್ ನೀವೇನ್ ಹೇಳ್ತೀರಿ, ಈ ಪಿ ಈ ಕಡೆ ತಗೊಂಡು ಈ ಪಿ ಈ ಕಡೆ ತಗೊಂಡಾಗ 6ನೇ ವರ್ಡ್ ನಿಮ್ ಪ್ರಕಾರ ರೆಡಿ ಆಗುತ್ತೆ. ಹಾಗಾದ್ರೆ ಅಕಾರ್ಡಿಂಗ್ ಟು ನಿಮ್ ಪ್ರಕಾರ 6 ವರ್ಡ್ಸ್ಗಳನ್ನ ನಾವು ಫ್ರೇಮ್ ಮಾಡಿದ್ವಿ. ಆದ್ರೆ ನಾನು ಹೇಳ್ತೀನಿ ಈ ಎ ಪಿ ಪಿನು ಒಂದೇ, ಈ ಎ ಪಿ ಪಿನು ಒಂದೇ, ಹಂಗಾಗಿ ಇದನ್ನ 2 ತಗೊಳಂಗಿಲ್ಲ, ಬರೀ ಕೌಂಟಿಗೆ 1 ಮಾತ್ರ ತಗೊಳ್ತೀನಿ. ಇವೆರಡರಲ್ಲಿ ಇವೆರಡು ಸೇಮ್ ಇರೋದ್ರಿಂದ ಇದನ್ನ 1 ತಗೊಳ್ತೀನಿ. ನೆಕ್ಸ್ಟ್ ಇವೆರಡರೊಳಗಡೆ ಯಾವ್ದಾರು 1 ತಗೊಳ್ತೀನಿ. ಹಾಗಾದ್ರೆ ಒಟ್ಟಾರೆ ಇಲ್ಲೇನಾಯ್ತಂದ್ರೆ 6 ಆನ್ಸರ್ ಆಗಂಗಿಲ್ಲ, ಬರೀ 3 ಮಾತ್ರ ಆಗುತ್ತೆ. ಯಾಕೆ ಅಂದ್ರೆ ಪಿ 2 ಟೈಮ್ ರಿಪೀಟ್ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಅವು 3ಅನ್ನ ಎಲಿಮಿನೇಟ್ ಮಾಡ್ತೀವಿ, ಇನ್ನು 3ಅನ್ನ ಮಾತ್ರ ಆನ್ಸರ್ ಹೇಳ್ತೀವಿ. ಆದ್ರೆ ಇದನ್ನ ಓರಲ್ ಆಗಿ ನಾವು ಮಾಡಿದ್ವಿ, ಬಟ್ ಇದನ್ನೇ ನಮ್ಮ ಕಾನ್ಸೆಪ್ಟ್ ಪ್ರಕಾರ ಫಾರ್ಮುಲಾದಲ್ಲಿ ಹೆಂಗ್ ಮಾಡೋದು? ಹಾಗಾದ್ರೆ ಈಗ ಯೂಶುವಲ್ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಈಗ ಕೊಟ್ಟಂತ ವರ್ಡ್ 3 ಲೆಟರ್ ಇಂದ ಐತೆ. ಹಾಗಾದ್ರೆ 3 ಲೆಟರ್ ಇಂದ ಮೊದಲು ಏನ್ ಮಾಡಿ 3 ಫ್ಯಾಕ್ಟೋರಿಯಲ್ ಬರ್ದ್ಬಿಡಿ. ಅಂದ್ರೆ ಇಲ್ಲಿವರೆಗೆ ಮಾಡ್ತಿದ್ವಿ ನಾವು 3 ಫ್ಯಾಕ್ಟೋರಿಯಲ್ ಅಂದ್ರೆ ಅರ್ಥ ಏನಂದ್ರೆ ಯಾವುದು ರಿಪೀಟ್ ಆಗಿಲ್ಲ ಅಂದ್ರೆ ಅವಾಗ ಆಸ್ ಯೂಶುವಲ್ ನಾವೇನ್ ಮಾಡ್ತೀವಿ, ಎಷ್ಟು ಲೆಟರ್ ಇರುತ್ತೋ ಅಷ್ಟು ಫ್ಯಾಕ್ಟೋರಿಯಲ್ ಆನ್ಸರ್ ಹೇಳ್ತೀವಿ, 3 ಫ್ಯಾಕ್ಟೋರಿಯಲ್ ಅಂತ ಹೇಳ್ತಿದ್ವಿ. ಬಟ್ ಯಾವಾಗ ರಿಪೀಟ್ ಇರುತ್ತೋ, ಒಂದು ಕೊಟ್ಟಂತ ವರ್ಡ್ ಅಲ್ಲಿ ಯಾವುದೋ ಒಂದು ಲೆಟರ್ ರಿಪೀಟ್ ಇದೆ ಅಂದ್ರೆ ಡಿವೈಡೆಡ್ ಬೈ ಹಾಕೊಳ್ಳಿ. ಡಿವೈಡೆಡ್ ಬೈ ಹಾಕೊಂಡು ಪಿ ಅನ್ನೋದು ಎಷ್ಟು ಬಾರಿ ರಿಪೀಟ್ ಆಗೈತಿ? 2 ಬಾರಿ. ಆ 2 ಬಾರಿಯನ್ನ 2 ಫ್ಯಾಕ್ಟೋರಿಯಲ್ ಇಂದ ಭಾಗಿಸ್ತಾ ಹೋಗ್ಬೇಕು. ಆಸ್ ಯೂಶುವಲ್ ನಿಮಗೆ ಯಾವ್ದು ರಿಪಿಟೇಷನ್ ಇದ್ದಿಲ್ಲ ಅಂದ್ರೆ 3 ಲೆಟರ್ಸ್ ವರ್ಡ್ 3 ಫ್ಯಾಕ್ಟೋರಿಯಲ್ ಅಷ್ಟೇ ಆನ್ಸರ್. ಬಟ್ ಯಾವಾಗ ರಿಪೀಟ್ ಇರುತ್ತಾ ಪಿ ಅನ್ನೋದು 2 ಬಾರಿ ರಿಪೀಟ್ ಆಗಿದ್ದಕ್ಕೆ ನಾ ಏನ್ ಮಾಡ್ತೀನಿ, 2 ಫ್ಯಾಕ್ಟೋರಿಯಲ್ ಅಷ್ಟು ಭಾಗಿಸ್ತೀನಿ. ಹಾಗಾದ್ರೆ ಇಲ್ಲಿ ಕಂಡೀಷನ್ ಏನಪ್ಪಾ ಅಂದ್ರೆ ಕೊಟ್ಟಂತ ವರ್ಡ್ ಅಲ್ಲಿ ಯಾವ್ದು ಲೆಟರ್ ಎಷ್ಟು ಬಾರಿ ಪುನರಾವರ್ತನೆ ಆಗಿತ್ತೋ ಅಷ್ಟಷ್ಟು ಬಾರಿ ಸಪರೇಟ್ ಆಗಿ ಬರಿಬೇಕು. ಪಿ ಅನ್ನೋದು 2 ಬಾರಿ, ನೆಕ್ಸ್ಟ್ ಬೇರೆ ಒಂದು ಲೆಟರ್ ಯಾವ್ದೋ 3 ಬಾರಿ ಇತ್ತು ಅಂದ್ರೆ ಅದ್ರದ್ದು ಸಪರೇಟ್ ಆಗಿ ಬರಿಬೇಕು. ಒಟ್ಟಾರೆ ಎಲ್ಲ ಸೇರಿ ಒಮ್ಮೆ ಬರಿಬಾರ್ದು. ಹಾಗಾದ್ರೆ ಯಾವ್ದು ಲೆಟರ್ ಈಚ್ ಲೆಟರ್ ಸಪರೇಟ್ ಬರ್ಕೊಳ್ತಾ ಹೋಗ್ಬೇಕು. ಹಾಗಾದ್ರೆ ಹೆಂಗೆ 3 ಫ್ಯಾಕ್ಟೋರಿಯಲ್ ಅಂದ್ರೆ ಈಗ ಆನ್ಸರ್ ಎಷ್ಟು? 3 ಫ್ಯಾಕ್ಟೋರಿಯಲ್ ಅಂದ್ರೆ 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ 2 ಇಂಟು 1 ಅಂತ. ಅಲ್ಲಿಗೆ 2 ಇಂಟು 1 2 ಇಂಟು 1 ಗೆಟ್ಸ್ ಕ್ಯಾನ್ಸಲ್ ಆದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 3. ಹಾಗಾದ್ರೆ ನಾವು ಓರಲ್ ಅಲ್ಲಿ ಬರೆದಿಟ್ಟಂತದ್ದು ಮತ್ತೆ ಅಕಾರ್ಡಿಂಗ್ ಟು ಫಾರ್ಮುಲಾ ಪ್ರಕಾರ ಏನಾಯ್ತು, ಈಗ ಸರಿ ಹೋಯ್ತು. ಹಾಗಾದ್ರೆ ಇದೇ ಕಾನ್ಸೆಪ್ಟ್ ಅನ್ನು ಈಗ ನಮ್ಮ ಆಪಲ್ ಎಂಬ ಪದದಲ್ಲಿರುವ ಅದಕ್ಕೇನಿದೆ ಎಲ್ಲಾ ಅಕ್ಷರ ಬಳಸಿಕೊಂಡು ಗರಿಷ್ಠ ಎಷ್ಟು ವಿಧಗಳಲ್ಲಿ ಬರೀಬಹುದು ಅಂತ ಕೇಳ್ತದಲ್ಲ, ಅದಕ್ಕೆ ಅಪ್ಲೈ ಮಾಡ್ತೀನಿ. ಹಾಗಾದ್ರೆ ಹೆಂಗೆ? ಎಸ್, ಈಗ ಬನ್ನಿ. ಆಪಲ್ ಎನ್ನುವ ಪದದಲ್ಲಿ ಟೋಟಲಿ ಎಷ್ಟು ಲೆಟರ್ ಇದೆ? ಇದರಲ್ಲಿ 5 ಇದೆ. ಇಲ್ಲಿವರೆಗೆ ಯಾವ್ದು ರಿಪೀಟ್ ಆಗಿದ್ದಿಲ್ಲ ಅಂದ್ರೆ 5 ಫ್ಯಾಕ್ಟೋರಿಯಲ್ ಎಂಡ್ ಮಾಡ್ತಿದ್ರಿ ಪ್ರಾಬ್ಲಮ್, ಹೌದಾ? 5 ಫ್ಯಾಕ್ಟೋರಿಯಲ್ ಎಂಡ್ ಮಾಡ್ತಿದ್ರಿ. ಬಟ್ ಪಿ ಅನ್ನೋ ಲೆಟರ್ 2 ಬಾರಿ ಇರೋದಕ್ಕೆ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಡಿವೈಡೆಡ್ ಬೈ ಹಾಕ್ತೀನಿ. ಡಿವೈಡ್ ಬೈ ಹಾಕಿ ಯಾವ ಲೆಟರ್ ಎಷ್ಟು ಬಾರಿ ರಿಪೀಟ್ ಇದೆಯೋ ಅಷ್ಟನ್ನ ಭಾಗಿಸ್ತಾ ಹೋಗ್ತೀನಿ. ಹಾಗಾದ್ರೆ 5 ಫ್ಯಾಕ್ಟೋರಿಯಲ್ ಮೀನಿಂಗ್ ಏನಿದು? 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಅಂದ್ರೆ 2 ಇಂಟು 1 ಅಂತ. ಅಲ್ಲಿಗೆ 2 ಇಂಟು 1 2 ಇಂಟು 1 ಗೆಟ್ಸ್ ಕ್ಯಾನ್ಸಲ್. ಅಲ್ಲಿಗೆ 5 4 20 23 60 ಅಂದ್ರೆ ಎಷ್ಟು ವಿಧಗಳಲ್ಲಿ ನಾವು ಬರಿಬೋದಪ್ಪ ಆಪಲ್ ಎಂಬ ಪದವನ್ನ ಅಂದ್ರೆ 60 ರೀತಿಯಲ್ಲಿ ಮಾಡ್ಬೋದು. ಹಾಗಾದ್ರೆ 120 ಆಗಂಗಿಲ್ಲ, ನೆನ್ಪಿಟ್ಕೊಳ್ಳಿ. 120 ಯಾವಾಗಪ್ಪ ಅಂದ್ರೆ ಯಾವುದೇ ತರ ಲೆಟರ್ ರಿಪೀಟ್ ಇಲ್ಲದೆ ಇದ್ದಾಗ 5 ಲೆಟರ್ನ ವರ್ಡ್ ಇದ್ದಾಗ ನೀವು ನೇರವಾಗಿ 5 ಫ್ಯಾಕ್ಟೋರಿಯಲ್ ಅಂತ ಬರೆದು 120 ಅಂತ ಬರೀಬಹುದು. ಯಾವಾಗ ರಿಪೀಟ್ ಇರುತ್ತೋ ಡಿವೈಡೆಡ್ ಬೈ ಹಾಕೊಂಡು ಯಾವ ಲೆಟರ್ ಎಷ್ಟು ಬಾರಿ ರಿಪೀಟ್ ಆಗಿದೆಯೋ ಅಷ್ಟನ್ನ ಫ್ಯಾಕ್ಟೋರಿಯಲ್ ಇಂದ ಡಿವೈಡ್ ಮಾಡ್ತಾ ಹೋದ್ರೆ ಅವಾಗ ನಿಮಗೆ ಏನು ಆನ್ಸರ್ ಸಿಗುತ್ತೋ ಅಷ್ಟು ವಿಧಗಳಲ್ಲಿ ನೀವು ಬರೀಬಹುದು ಅಂತ. ಓಕೆ, ಈಗ ಇದೇ ತರ ವರ್ಡ್ಗಳು ನಾವು 2-3 ಪ್ರಾಬ್ಲಮ್ ನಾವು ಮಾಡೋಣ. ಈಗ ಬನ್ನಿ, ಸಿಸ್ಟರ್ ಅನ್ನೋ ಒಂದು ವರ್ಡ್ ಇದೆ. ಹಾಗಾದ್ರೆ ಆಸ್ ಯೂಶುವಲ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಟೋಟಲಿ ಎಷ್ಟು ಲೆಟರ್ಸ್ ಇದೆ? ಇಲ್ಲಿ 6 ಲೆಟರ್ಸ್ ಇದೆ. ಓಕೆ, ಹಾಗಾದ್ರೆ ಇದೇ ವರ್ಡ್ ಯಾವುದೇ ಲೆಟರ್ ರಿಪೀಟ್ ಇದ್ದಿಲ್ಲ ಅಂದ್ರೆ 6 ಫ್ಯಾಕ್ಟೋರಿಯಲ್ ಬರೆದು ಎಂಡ್ ಮಾಡ್ತಿದ್ವಿ. ಬಟ್ ಇಲ್ಲಿ ಒಂದು ಲೆಟರ್ ರಿಪೀಟ್ ಇದೆ, ಯಾವುದು? ಎಸ್ ಅನ್ನೋದು 2 ಬಾರಿ ರಿಪೀಟ್ ಇದೆ. ಹಾಗಾದ್ರೆ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಈಗ ಇದನ್ನ ಮೊದಲು ಆಸ್ ಯೂಶುವಲ್ ಯಾವುದು ರಿಪೀಟ್ ಆಗಿದ್ದಿಲ್ಲ ಅಂದ್ರೆ 6 ಫ್ಯಾಕ್ಟೋರಿಯಲ್ ಎಂಡ್ ಮಾಡ್ತಿದ್ರಿ. ಬಟ್ ಇದನ್ನ ಡಿವೈಡೆಡ್ ಬೈ ಹಾಕ್ತೀನಿ. ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ಲೆಟರ್ ರಿಪೀಟ್ ಆಗಿದೆ, ಅದಕ್ಕೆ
ಎಸ್ ಅನ್ನೋದು 2 ಬಾರಿ ರಿಪೀಟ್ ಆಗಿದೆ ಅಂದ್ರೆ ಇದಕ್ಕೆ 2 ಫ್ಯಾಕ್ಟೋರಿಯಲ್ ಇಂದ ಭಾಗಿಸ್ಬೇಕು. ಅಂದ್ರೆ 6 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ನೇರವಾಗಿ ನೆನಪಿದ್ರೆ 720 ಬರೀರಿ. ಇಲ್ಲಪ್ಪ ಅಂದ್ರೆ 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 2 ಇಂಟು 1. ಅಲ್ಲಿಗೆ 2 ಇಂಟು 1 2 ಇಂಟು 1 ಗೆಟ್ಸ್ ಕ್ಯಾನ್ಸಲ್. ಅಲ್ಲಿಗೆ 6 5 30, 34 120, 123 360. ಅಂದ್ರೆ ನಾವು ಎಷ್ಟು ವೇದಲ್ಲಿ ಆ ವರ್ಡ್ ಅನ್ನ ರಚನೆ ಮಾಡ್ಬೋದಪ್ಪ ಅಂದ್ರೆ 360 ರೀತಿಯಲ್ಲಿ ನಾವು ರಚನೆ ಮಾಡ್ಬೋದು ಅಂತ. ಓಕೆ, ಹಾಗಾದ್ರೆ ಈಗ ನೆಕ್ಸ್ಟ್ ಮೂವ್ ಆಗೋಣ. ಈಗ ಸೈನ್ಸ್ ಎಂಬ ಪದದಲ್ಲಿರುವ ಎಲ್ಲಾ ಅಕ್ಷರಗಳನ್ನು ಬಳಸಿಕೊಂಡು ಗರಿಷ್ಠ ಎಷ್ಟು ವರ್ಡ್ಗಳನ್ನ ನೀವು ರಚನೆ ಮಾಡ್ಬೋದು ಅಂತ. ಓಕೆ, ಹಾಗಾದ್ರೆ ಫಸ್ಟ್ ಥಿಂಗ್ ಅಬ್ಸರ್ವ್ ಮಾಡಿ, ಸೈನ್ಸ್ ಎಂಬ ಪದದಲ್ಲಿ ಎಷ್ಟು ಲೆಟರ್ಗಳಿದಾವು? ಓಕೆ, 1 2 3 4 5 6 7. ಅಂದ್ರೆ ಆಸ್ ಯೂಶುವಲ್ 7 ಫ್ಯಾಕ್ಟೋರಿಯಲ್ ಬರೀತಿದ್ರಿ. ಯಾವಾಗ ಯಾವುದೇ ತರ ಲೆಟರ್ ರಿಪೀಟ್ ಇಲ್ಲಪ್ಪ ಅಂದ್ರೆ 7 ಫ್ಯಾಕ್ಟೋರಿಯಲ್ ಎಷ್ಟು ಆನ್ಸರ್ ಬರುತ್ತೋ ಅಷ್ಟು ವರ್ಡ್ಗಳು ನೀವು ಫ್ರೇಮ್ ಮಾಡ್ಬೋದು. ಬಟ್ ಇಲ್ಲಿ ಕೆಲವೊಂದಿಷ್ಟು ಲೆಟರ್ಸ್ಗಳು ಏನಾಗಿದೆ ಅಂದ್ರೆ ರಿಪೀಟ್ ಆಗಿದೆ. ಹಾಗಾದ್ರೆ ರಿಪೀಟ್ ಆಗೈತೆ ಅಂದಾಗ ಡಿವೈಡೆಡ್ ಬೈ ಹಾಕ್ಬಿಡ್ತೀನಿ. ಹಾಗಾದ್ರೆ ಡಿವೈಡ್ ಬೈ ಹಾಕೊಂಡು ಈಗ ಯಾವ್ಯಾವ ಲೆಟರ್ ಎಷ್ಟು ಬಾರಿ ಪುನರಾವರ್ತನೆ ಆಗಿತ್ತೋ ಅಷ್ಟು ಬಾರಿ ಸಪರೇಟ್ ಬರೀತಾ ಬರ್ತೀನಿ. ಅಂದ್ರೆ ಎಸ್ ಅನ್ನೋದು ಏನಾದ್ರು ರಿಪೀಟ್ ಇದೆಯಾ? ಇಲ್ಲ, ಬಿಟ್ಬಿಡಿ. ನೆಕ್ಸ್ಟ್ ಸಿ ಅನ್ನೋದು 2 ಬಾರಿ ರಿಪೀಟ್ ಆಗಿತ್ತು ಅಂದ್ರೆ ಅದು ಸಪರೇಟ್ ಆಗಿ 2 ಫ್ಯಾಕ್ಟೋರಿಯಲ್ ಬರೀತೀನಿ. ಓಕೆ, ನೆಕ್ಸ್ಟ್ ಆ ಅನ್ನೋದು ಯಾವುದು ರಿಪೀಟ್ ಇಲ್ಲ. ಇ ಅನ್ನೋದು 2 ಸಾರಿ ರಿಪೀಟ್ ಇದೆ. ಹಾಗಾದ್ರೆ ಅದನ್ನ ಏನ್ ಮಾಡ್ತೀರಿ, ಮತ್ತೆ ಸಪರೇಟ್ ಆಗಿ 2 ಫ್ಯಾಕ್ಟೋರಿಯಲ್ ಬರೀ. ನೆನ್ಪಿಟ್ಕೊಳ್ಳಿ, ಒಂದೇ ಸರಿಗೆ 4 ಲೆಟರ್ ರಿಪೀಟ್ ಆಗೈತೆ ಅಂತೇಳಿ 4 ಬರೆಯಂಗಿಲ್ಲ. ಈಚ್ ಲೆಟರ್ದು ಏನಿದೆ ಅದರದ್ದೇ ಸಪ್ರೇಟ್ ಆಗಿ ಬರೀಬೇಕು. ಸಿ ಅನ್ನೋದು 2 ಬಾರಿ, ಇ ಅನ್ನೋದು 2 ಬಾರಿ. ಓಕೆ, ಈಗ ಇದನ್ನ ಮಿನಿಮೈಸ್ ಮಾಡಿದ್ರೆ ಏನ್ ಬರುತ್ತಲ್ಲ ಅಷ್ಟು ವರ್ಡ್ಗಳು ನೀವು ಫ್ರೇಮ್ ಮಾಡ್ಬೋದು ಅಂತ. ಹಾಗಾದ್ರೆ 7 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 5040 ನೆನಪಿದ್ರೆ ಬರೀರಿ. ಇಲ್ಲ ಅಂದ್ರೆ 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಮೀನಿಂಗ್ 2 ಇಂಟು 1 ಇಂಟು ಮತ್ತೆ 2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಅಂದ್ರೆ 2 ಇಂಟು 1. ಅಲ್ಲಿಗೆ 2 ಇಂಟು 1 2 ಇಂಟು 1 ಗೆಟ್ಸ್ ಕ್ಯಾನ್ಸಲ್. 2 1 2 2 4. ಓಕೆ, 2 2 4. ಅಲ್ಲಿಗೆ ಗುಣಾಕಾರ ಮಾಡಿದ್ರೆ ನಿಮಗೆ 3 2 6, 6 5 30, 36 180. 180 ಇಂಟು 7 ಮಾಡಿದಾಗ 180 ಇಂಟು 7 ಅಂದ್ರೆ ಎಷ್ಟಾಗತ್ತೆ ನಿಮಗೆ? 18 7 126 ಮುಂದೆ 1 0. ಅಂದ್ರೆ 1260 ವರ್ಡ್ಗಳನ್ನ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಈ ಸೈನ್ಸ್ ಎಂಬ ಪದದಿಂದ ಎಲ್ಲಾ ಅಕ್ಷರಗಳನ್ನು ಬಳಸ್ಕೊಂಡು ಅಷ್ಟು ವರ್ಡ್ಗಳನ್ನ ನೀವು ಫ್ರೇಮ್ ಮಾಡ್ಬೋದು ಅಂತ. ಓಕೆ, ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂತ ಅನ್ಕೊಂಡಿನಿ. ಆದ್ರೂ ಕೂಡ ಮತ್ತೆ ಇನ್ನೂ ಒಂದಿಷ್ಟು ವರ್ಡ್ಗಳನ್ನ ತಗೊಂಡಿನಿ. ಈಗ ನೆಕ್ಸ್ಟ್ ಬರುವಂತದ್ದು ಬನಾನಾ ಎಂಬ ಪದದಲ್ಲಿರುವ ಎಲ್ಲಾ ಅಕ್ಷರಗಳನ್ನ ಬಳಸಿಕೊಂಡು ಗರಿಷ್ಠ ಎಷ್ಟು ವಿಧಗಳಲ್ಲಿ ಬರೆಯುವಿರಿ ಅಂತ. ಓಕೆ, ಹಾಗಾದ್ರೆ ಫಸ್ಟ್ ಅಬ್ಸರ್ವ್ ಮಾಡ್ತೀರಿ ಎಷ್ಟು ಲೆಟರ್ನ ಒಂದು ವರ್ಡ್ ಇದೆ. ಇದು 6 ಲೆಟರ್ಸ್ ಇದೆ. ಓಕೆ, ಹಾಗಾದ್ರೆ 6 ಲೆಟರ್ ಐತಿ ಅಂದ್ರೆ ಫಸ್ಟ್ ಆಸ್ ಯೂಶುವಲ್ ಏನ್ ಬರೀತೀರಿ, ಇದಕ್ಕೆ 6 ಫ್ಯಾಕ್ಟೋರಿಯಲ್ ಬರೀತೀರಿ. ಫಸ್ಟ್ ಎಷ್ಟು ಲೆಟರ್ ಇರುತ್ತೋ ರಿಪೀಟ್ ಆಗ್ಲಿ ರಿಪೀಟ್ ಆಗದಂಗಿರ್ಲಿ ಟೋಟಲಿ ಎಷ್ಟು ಲೆಂತ್ ಇದೆಯೋ ಅಷ್ಟು ಫ್ಯಾಕ್ಟೋರಿಯಲ್ ಮೊದಲು ಬರ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ವಿಚಾರ ಮಾಡ್ಬೇಕು, ಇಲ್ಲಿ ಒಂದಿಷ್ಟು ಲೆಟರ್ಗಳು ರಿಪೀಟ್ ಆಗೈತಿ. ರಿಪೀಟ್ ಆಗಿದ್ದಕ್ಕೆ ನಾ ಡಿವೈಡ್ ಬೈ ಹಾಕ್ತೀನಿ. ಹಾಗಾದ್ರೆ ಡಿವೈಡ್ ಬೈ ಹಾಕಿದ್ಮೇಲೆ ಯಾವ ಲೆಟರ್ ಎಷ್ಟು ಬಾರಿ ರಿಪೀಟ್ ಆಗಿದೆಯೋ ಸಪರೇಟ್ ಬರೀತಾ ಬರೀ. ಬಿ ಅನ್ನೋದು ಯಾವುದೇ ತರ ರಿಪಿಟೇಷನ್ ಇಲ್ಲ, ಇದು ಬಿಟ್ಬಿಡಿ. ಎ ಅನ್ನೋದು ಆಗಿದೆ ರಿಪಿಟೇಷನ್. ಎಷ್ಟು ಸಾರಿ ಆಗಿದೆ? 1 2 3. ಅಂದ್ರೆ 3 ಸಾರಿ ಆಗೈತಿ ಅಂದ್ರೆ ಸಪರೇಟ್ ಆಗಿ ಎದ್ದು 3 ಫ್ಯಾಕ್ಟೋರಿಯಲ್ ಮೊದಲು ಬರೆದ್ಬಿಡಿ. ಓಕೆ, ನೆಕ್ಸ್ಟ್ ಎನ್ ಅನ್ನೋದು 2 ಬಾರಿ ರಿಪೀಟ್ ಆಗಿದೆ. ಓಕೆ, ಅದರದ್ದೇ ಸಪರೇಟ್ ಆಗಿ 2 ಫ್ಯಾಕ್ಟೋರಿಯಲ್ ಅಂತ. ಓಕೆ, ಟೋಟಲ್ ಲೆಂತ್ ಇದ್ದಿದ್ದು 6 ಫ್ಯಾಕ್ಟೋರಿಯಲ್. ಅದು ಯಾವ್ದು ರಿಪಿಟೇಷನ್ ಇದ್ದಿಲ್ಲಪ್ಪ ಅಂದ್ರೆ 6 ಫ್ಯಾಕ್ಟೋರಿಯಲ್ ಎಂಡ್ ಆಗ್ತಿತ್ತು. ಬಟ್ ಇಲ್ಲಿ ರಿಪಿಟೇಷನ್ ಇರೋದಕ್ಕೆ ನಾ ಏನ್ ಮಾಡ್ತಿದ್ದೀನಿ ಅಂದ್ರೆ ಯಾವ ಲೆಟರ್ ಎಷ್ಟು ಬಾರಿ ಪುನರಾವರ್ತನೆ ಆಗಿದೆಯೋ ಅಷ್ಟು ಸಪರೇಟ್ ಆಗಿ ಬರೀತಾ ಇದೀನಿ. ಹಾಗಾದ್ರೆ 6 ಫ್ಯಾಕ್ಟೋರಿಯಲ್ ಅಂದ್ರೆ ನೇರವಾಗಿ ವ್ಯಾಲ್ಯೂ ನೆನಪಿದ್ರೆ ಬರೀಬಹುದು. ಓಕೆ, ನೇರವಾಗಿ ನಾ ಏನ್ ಮಾಡ್ತೀನಿ 720 ಅಂತ ಬರೀತೀನಿ ಸರ್. ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಅಂದ್ರೆ 6 ಇಂಟು 2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 2. ನೋಡಿ, ಇದರಿಂದ ಟೈಮ್ ಸೇವ್ ಆಗುತ್ತೆ ನಿಮಗೆ. ಅಂದ್ರೆ 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಅಂದ್ರೆ 3 ಇಂಟು 2 ಇಂಟು 1 ಇಂಟು
2 ಫ್ಯಾಕ್ಟೋರಿಯಲ್ 2 into 1 ಬರೆಯೋ ಬದಲಿ 6 ಫ್ಯಾಕ್ಟೋರಿಯಲ್ 720 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ 6 2 ಫ್ಯಾಕ್ಟೋರಿಯಲ್ 2 ಅಲ್ಲಿಗೆ ಆರ್ ಒಂದ್ಲೆ 6 ಒಂದು ಉಳಿತು 12 ಆಯ್ತು 6 2 12 ಇದು ಒಂದು ಸೊನ್ನೆಗೆ 0 ನೆಕ್ಸ್ಟ್ 2 1 2 60 ಅಂದ್ರೆ ಟೋಟಲಿ ಎಷ್ಟು ವರ್ಡ್ಗಳನ್ನ ನೀವು ರಚನೆ ಮಾಡಬಹುದಪ್ಪ ಅಂದ್ರೆ 60 ವರ್ಡ್ಗಳನ್ನ ನೀವು ರಚನೆ ಮಾಡಬಹುದು. ಹಾಗಾದ್ರೆ ಬನಾನ ಎಂಬ ಪದದಿಂದ ಎಲ್ಲಾ ಅಕ್ಷರಗಳನ್ನು ಬಳಸಿಕೊಂಡು ಟೋಟಲಿ ಎಷ್ಟು ವರ್ಡ್ಗಳನ್ನ ನೀವು ಫ್ರೇಮ್ ಮಾಡಬಹುದಪ್ಪ ಅಂದ್ರೆ 60 ವಿಧಗಳು ನೀವು ರಚನೆ ಮಾಡಬಹುದು ಅಂತ. ಓಕೆ, ಇದ್ರ ಜೊತೆಗೆ ಇನ್ನೂ ಒಂದು ತಗೊಂಡಿದ್ದೀನಿ. ಗದಗ್ ಎಂಬ ಪದದಲ್ಲಿರುವ ಎಲ್ಲಾ ಅಕ್ಷರಗಳನ್ನ ಬಳಸಿಕೊಂಡು ಗರಿಷ್ಠ ಎಷ್ಟು ವಿಧಗಳಲ್ಲಿ ಬರೆಯಬಹುದು. ಓಕೆ, ಮೊದಲು ಕೌಂಟ್ ಮಾಡ್ತೀರಿ ಲೆಂತ್ ಅನ್ನ. ಟೋಟಲಿ 5 ಲೆಟರ್ ಇರುವಂತ ಒಂದು ವರ್ಡ್ ಇದು. ಹಂಗಾಗಿ ಮೊದಲು ಏನ್ ಬರೀತೀರಿ, ಈಗ 5 ಫ್ಯಾಕ್ಟೋರಿಯಲ್ ಬರೀತೀರಿ. 5 ಫ್ಯಾಕ್ಟೋರಿಯಲ್ ಬರೀತೀರಿ. ಆದ್ರೆ ಇಲ್ಲಿ ಯಾವುದೇ ತರ ರಿಪಿಟೇಷನ್ ಇದ್ದಿಲ್ಲಪ್ಪ ಅಂದ್ರೆ ಇಲ್ಲಿಗೆ ಎಂಡ್ ಆಗ್ತಿತ್ತು. ಬಟ್ ಇದು ರಿಪಿಟೇಷನ್ ಇರೋದಕ್ಕೆ ನಾ ಏನ್ ಮಾಡ್ತೀನಿ, ಡಿವೈಡ್ ಬೈ ಹಾಕ್ಬಿಡ್ತೀನಿ. ಡಿವೈಡ್ ಬೈ ಹಾಕ್ಬಿಟ್ಟು ಯಾವ ಲೆಟರ್ ಎಷ್ಟು ಬಾರಿ ಆಗಿದ್ವಿ ಅದನ್ನ ಸಪರೇಟ್ ಆಗಿ ಬಾಗಿಸ್ತಾ ಬರ್ತೀನಿ. ಹಾಗಾದ್ರೆ ಜಿ ಅನ್ನೋದು 2 ಸಾರಿ ಆಗೈತಿ ಅಂದ್ರೆ 2 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಎ ಅನ್ನೋದು ಅದು ಕೂಡ 2 ಸಾರಿ ಆಗೈತಿ, ಅದು ಕೂಡ 2 ಸಾರಿ. ಅಲ್ಲಿಗೆ 5 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 5 into 4 into 3 into 2 into 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 2 into 1 into ಮತ್ತೆ 2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 2 into 1. ಅಲ್ಲಿ ಮಿನಿಮೈಸ್ ಮಾಡಿದ್ರೆ 2 into 1 2 into 1 ಗೆಟ್ಸ್ ಕ್ಯಾನ್ಸಲ್. ನೆಕ್ಸ್ಟ್ 2 1 2 2 ಅಲ್ಲಿಗೆ ನೋಡಿದಾಗ 5 2 10 10 3 ಟೋಟಲಿ 30 ವರ್ಡ್ಗಳನ್ನ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಗದಗ್ ಎನ್ನುವ ಪದದಲ್ಲಿ ನೀವು ರಚನೆ ಮಾಡ್ಬೋದು. ಓಕೆ, ಅಬ್ಸರ್ವ್ ಮಾಡಿ. ಸಿಸ್ಟರ್ ಎಂಬ ಪದದಲ್ಲಿ 360, ಸೈನ್ಸ್ ಎಂಬ ಪದದಿಂದ 1260 ವರ್ಡ್ಗಳನ್ನ ನೀವು ಫ್ರೇಮ್ ಮಾಡ್ಬೋದು. ನೆಕ್ಸ್ಟ್ ಬನಾನ ಎಂಬ ಪದದಲ್ಲಿ 60 ವರ್ಡ್ಗಳನ್ನ ರಚನೆ ಮಾಡ್ಬೋದು. ಗದಗ್ ಎಂಬ ಪದದಲ್ಲಿ 30 ವರ್ಡ್ಗಳನ್ನ ನೀವು ರಚನೆ ಮಾಡ್ಬೋದು. ಹಾಗಾದ್ರೆ ನಾವೇನ್ ಕಲ್ತೀವಿ ಈಗ, ಒಂದು ವಿತೌಟ್ ರಿಪಿಟೇಷನ್ ಯಾವ ತರ ಒಂದು ವರ್ಡ್ ಅಲ್ಲಿ ರಿಪೀಟ್ ಇಲ್ಲ ಅಂದ್ರೂ ಮಾಡ್ಬೋದು. ಈಗ ವಿತ್ ರಿಪಿಟೇಷನ್ ಇದ್ರೂ ಕೂಡ ಯಾವ ರೀತಿ ಅನ್ನೋದನ್ನ ನಾವು ಅನಾಲಿಸಿಸ್ ಮಾಡಿದ್ವಿ. ಈಗ ನೆಕ್ಸ್ಟ್ ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ಓಕೆ, ಇಲ್ಲೊಂದು ವರ್ಡ್ ಇದೆ ನೋಡಿ. ಎಕ್ಸ್ಟ್ರಾ ಎಂಬ ಪದದಿಂದ ಎಲ್ಲಾ ಸ್ವರಗಳು ಒಟ್ಟಿಗೆ ಬರುವಂತೆ ಗರಿಷ್ಠ ಎಷ್ಟು ವಿಧಗಳಲ್ಲಿ ಬರೆಯಬಹುದು. ಈ ಎಕ್ಸ್ಟ್ರಾ ಎನ್ನುವ ಪದದಲ್ಲಿ ಸ್ವರಗಳು ಓವೆಲ್ಸ್ ಇದೆ, ನೆಕ್ಸ್ಟ್ ವ್ಯಂಜನಗಳು ಕಾನ್ಸೋನೆಂಟ್ಸ್ ಇದೆ. ಹಾಗಾದ್ರೆ ಈ ಎಕ್ಸ್ಟ್ರಾ ಎಂಬ ಪದದಲ್ಲಿರುವ ಎಲ್ಲಾ ಸ್ವರಗಳು ಒಟ್ಟಿಗೆ ಇರಬೇಕು. ಅವು ಎಲ್ಲಿ ಆ ಕಡೆ ಈ ಕಡೆ ಬೇರೆ ಬೇರೆ ಇರಬಾರ್ದು, ಎಲ್ಲವೂ ಒಟ್ಟಿಗೆ ಇರ್ಬೇಕಂತೆ. ಆಲ್ ಓವೆಲ್ಸ್ ಆರ್ ಕಮ್ ಟುಗೆದರ್ ಅಂತ ಹೇಳ್ತಾನೆ ನಾನು. ಎಲ್ಲಾ ಸ್ವರಗಳು ಒಂದೆಡೆ ಬರುವಂತೆ ಗರಿಷ್ಠ ಎಷ್ಟು ವಿಧಗಳಲ್ಲಿ ಬರೀಬಹುದು ಅಥವಾ ಎಷ್ಟು ಹೊಸ ವರ್ಡ್ಗಳನ್ನು ರಚನೆ ಮಾಡಬಹುದು. ಇನ್ ಹೌ ಮೆನಿ ವೇಸ್ ದ ವರ್ಡ್ ಎಕ್ಸ್ಟ್ರಾ ಕ್ಯಾನ್ ಬಿ ಅರೇಂಜ್ಡ್ ಇಫ್ ಆಲ್ ಓವೆಲ್ಸ್ ಕಮ್ ಟುಗೆದರ್ ಅಂತ ಹೇಳ್ತಾರೆ. ಓಕೆ, ಅದರ ಅಬ್ಸರ್ವ್ ಮಾಡಿ. ಈಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ಈಗ ಎಕ್ಸ್ಟ್ರಾ ಅನ್ನೋದು ಒಂದು ವರ್ಡ್ ಐತಿ. ಓಕೆ, ಎಕ್ಸ್ಟ್ರಾ ಅನ್ನೋದು ಒಂದು ವರ್ಡ್ ಇದೆ. ಹಾಗಾದ್ರೆ ಇದರಲ್ಲಿ ಸ್ವರಗಳು ಯಾವುವು, ವ್ಯಂಜನಗಳು ಯಾವುವು, ಅಥವಾ ಓವೆಲ್ಸ್ ಯಾವುದು, ಕಾನ್ಸೋನೆಂಟ್ ಯಾವುದು ಗೊತ್ತಿರ್ಬೇಕು. ಇ ಅಂದ್ರೆ ಇದು ಓವೆಲ್, ಎ ಅಂದ್ರೂ ಕೂಡ ಓವೆಲ್. ಹಾಗಾದ್ರೆ ಇವೆರಡು ಈಗ ನೋಡಿ ಬೇರೆ ಬೇರೆ ಕಡೆ ಇದೆ, ಇವೆರಡು ಒಟ್ಟಿಗೆ ಇರ್ಬೇಕು. ಹಂಗ ವರ್ಡ್ಗಳನ್ನ ನಾ ರಚನೆ ಮಾಡ್ಬೇಕು. ಹೌದಾ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನನ್ಗೆ. ವ್ಯಂಜನಗಳೆಲ್ಲ ಒಂದ್ ಕಡೆ ಮಾಡ್ಕೊಂಡು ಸ್ವರಗಳೆಲ್ಲ ಒಂದ್ ಕಡೆ ಮಾಡಿ ಒಂದು ವರ್ಡ್ ಫ್ರೇಮ್ ಮಾಡಿ. ಎಕ್ಸ್ ಟಿ ಆರ್ ಇವೆಲ್ಲ ಕಾನ್ಸೋನೆಂಟ್ಸ್. ಓಕೆ, ಓವೆಲ್ ಸಾರಿ ವ್ಯಂಜನಗಳಿದು. ಇನ್ನು ಸ್ವರಗಳು ಯಾವ್ಯಾವ ಅಂತ ಕೇಳಿದ್ರೆ ಇ ಒಂದು ಮತ್ತೆ ಎ ಒಂದು. ನೋಡಿ ಈಗ ಒಂದು ವರ್ಡ್ ರೆಡಿ ಆಯ್ತು ನಿಮಗೆ. ಇದು ಪೂರ್ತಿ ವ್ಯಂಜನಗಳು ಮತ್ತು ಸ್ವರಗಳು ಒಂದ್ ಕಡೆ ಆದಾಗ ಇದು ಒಂದು ವರ್ಡ್ ಅನ್ನ ನಾ ಫ್ರೇಮ್ ಮಾಡಿದೆ. ಹಿಂಗ್ ಮತ್ತೆ ಡಿಫ್ರೆಂಟ್ ವೇದೊಳಗಡೆ ಎಷ್ಟು ರೀತಿ ನೀವು ರಚನೆ ಮಾಡಬಹುದು ಅಂತ. ಬಟ್ ಕಂಡೀಷನ್ ಏನು, ಈ ಸ್ವರಗಳು ಯಾವಾಗ್ಲೂ ಬಿಟ್ಟು ಹೋಗ್ಬಾರ್ದು, ಎರಡೂ ಒಂದೇ ಕಡೆ ಇರ್ಬೇಕು. ಹಂಗೆ ಎಷ್ಟು ವರ್ಡ್ಗಳನ್ನ ರಚನೆ ಮಾಡ್ತೀರಿ. ಈ ಸ್ವರಗಳನ್ನ ಇಲ್ಲಾದ್ರೂ ಇಟ್ಕೊಳ್ಳಿ, ನೀವು ಈ ಕಡೆ ಫಸ್ಟ್ ಅಲ್ಲಾದ್ರೂ ತಗೊಂಡ್ಬರ್ರಿ, ಮಿಡ್ಲ್ ಅಲ್ಲಾದ್ರೂ ಇಡಿ. ಒಟ್ನಲ್ಲಿ ಅವೆರಡೂ ಕೂಡ ಏನಾಗಿರ್ಬೇಕು, ಆಲ್ ಓವೆಲ್ಸ್ ಆರ್ ಟುಗೆದರ್ ಇರ್ಬೇಕು. ಹಾಗಾದ್ರೆ ಇನ್ನೂ ಒಂದು ವರ್ಡ್ ಫ್ರೇಮ್ ಮಾಡೋದವ್ರಿಗೆ ಎಕ್ಸ್ ಆರ್ ಟಿ ಲಾಸ್ಟ್ ಅಲ್ಲಿ ಏನ್ ಮಾಡ್ಬೋದು, ಇ ಎ ಅಂತ ಬರಿಬಹುದು. ಹೌದಾ, ಈ ಇ ಎನ ಸ್ಟಾರ್ಟಿಂಗ್ ಅಲ್ಲಿ ತರಬಹುದು. ಈ ಎನ ಏನ್ ಮಾಡ್ಬೋದು ನೀವು ಸ್ಟಾರ್ಟಿಂಗ್ ಅಲ್ಲಿ ತಂದು ಎಕ್ಸ್ ಟಿ ಆರ್ ಅಂತ ಬರಿಬಹುದು. ಹಿಂಗೆ ಡಿಫ್ರೆಂಟ್ ವೇಸ್
ಒಳಗಡೆ ಎಷ್ಟು ವರ್ಡ್ಗಳು ನೀವು ಫ್ರೇಮ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾನೆ. ಹಾಗಾದ್ರೆ ನಾವು ಹಿಂಗೆ ಬರ್ಕೊಂಡು ಹೋಗ್ಲಿಕ್ಕೆ ಆಗಂಗಿಲ್ಲ. ಈಗ ಯಾವ ಬರ್ದ್ವಿ ವರ್ಡ್ಗಳನ್ನ ಯಾವ ಬಿಟ್ವಿ ಅನ್ನೋದು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗಂಗಿಲ್ಲ. ಇವನ್ ನಾವು ಎಷ್ಟು ವರ್ಡ್ಗಳಿದೆ ಅಂತಾನು ಗೊತ್ತಿಲ್ಲ. ಈಗ ಅವೇನು 100 ರೇಂಜಲ್ಲಿ ಇದೆಯೋ 1000 ಅಲ್ಲಿ ಇದೆಯೋ ಅದು ಗೊತ್ತಾಗಂಗಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನಮ್ಮ ಅಕಾರ್ಡಿಂಗ್ ಟು ಫಾರ್ಮುಲಾ ಪ್ರಕಾರ ನಾನು ಈ ಕಾನ್ಸೆಪ್ಟ್ ಪ್ರಕಾರ ಅದನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗಾದ್ರೆ ಈಗ ಹೇಳಿ, ಈ ಪ್ರಾಬ್ಲಮ್ ಅನ್ನ ಮಾಡೋದಕ್ಕಿಂತ ಮುಂಚೆ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ತಗೊಳ್ತೀನಿ. ಅಂದ್ರೆ ಬಿ ಎ ಆರ್ ಇ ಅಂದ್ರೆ ಇದರಲ್ಲಿ ಸ್ವರಗಳು ಇದಾವು, ವ್ಯಂಜನಗಳು ಇದಾವು. ಹಾಗಾದ್ರೆ ಈ ಒಂದು ಸಿಂಪಲ್ ಇರುವಂತ ವರ್ಡ್ ಅನ್ನ ಕಾನ್ಸೆಪ್ಟ್ ಅನಲೈಸ್ ಮಾಡಿಕೊಂಡು ಇದೇ ಕಾನ್ಸೆಪ್ಟ್ ಅನ್ನು ಇಲ್ಲಿ ನಮ್ಮ ಒಂದು ಪ್ರಾಬ್ಲಮ್ಗೆ ಅಪ್ಲೈ ಮಾಡುತ್ತೆ. ಹಾಗಾದ್ರೆ ಇದನ್ನ ಯಾಕೆ ಬರದೆ ಅಂದ್ರೆ ಫಸ್ಟ್ ಇದನ್ನ ಓರಲ್ಲೇ ಬರೆಯೋಣ, ಎಷ್ಟು ವರ್ಡ್ಗಳು ಫ್ರೇಮ್ ಆಗುತ್ತೆ ಅಂತ. ಎಲ್ಲಾ ಸ್ವರಗಳು ಒಂದೇ ಕಡೆ ಇರೋಂಗೆ ಎಷ್ಟು ವರ್ಡ್ಗಳು ನೀವು ರಚನೆ ಮಾಡ್ಬೋದು ಅಂತ ಮೊದಲು ಬರ್ಕೊಳ್ತೀನಿ. ಅದಾದ್ಮೇಲೆ ಅದನ್ನ ಅಕಾರ್ಡಿಂಗ್ ಟು ನಮ್ಮ ಶಾರ್ಟ್ಕಟ್ ಅಲ್ಲಿ ಹೆಂಗ್ ಮಾಡ್ಬೋದು ಅಂತ ತೋರಿಸ್ತೀನಿ. ಅದೇ ಕಾನ್ಸೆಪ್ಟ್ ಇಲ್ಲಿ ತಂದು ಅಪ್ಲೈ ಮಾಡೋಣ. ಅದ್ರ ಫಸ್ಟ್ ನೀವು ಹೇಳಿ, ಅವನು ಕೊಟ್ಟಿರೋ ವರ್ಡ್ BARE ಅಂತ. ಓಕೆ, ಈಗ ನಾವು ವರ್ಡ್ ಅನ್ನ ಬರೀಲಿಕ್ಕೆ ಶುರು ಮಾಡ್ತೀನಿ. ಹೆಂಗಪ್ಪ ಅಂದ್ರೆ ಫಸ್ಟ್ ವರ್ಡ್ ಯಾವ್ದಪ್ಪ ಅಂದ್ರೆ ಮೊದಲು ವ್ಯಂಜನಗಳು ಒಂದ್ ಕಡೆ ಮಾಡಿ ಲಾಸ್ಟಿಗೆ ಸ್ವರಗಳನ್ನ ಮಾಡ್ಕೊಳ್ಳಿ. ಇದು ಒಂದಾಗತ್ತಾ? ಓಕೆ. ಎರಡನೇದು ಏನಪ್ಪಾ ಅಂದ್ರೆ ಆರ್ ಫಸ್ಟ್ ಬರೆದು ಬಿ ನ ನೆಕ್ಸ್ಟ್ ಬರೆದು ಲಾಸ್ಟ್ ಅಲ್ಲಿ ಸ್ವರಗಳು ಎರಡು ಒಂದೇ ಕಡೆ ಇರಲಿ. ಇದು ಒಂದು ವರ್ಡ್. ನೆಕ್ಸ್ಟ್ ಏನ್ ಮಾಡ್ಬೋದು, ನಾನು ಎ ನ ಸ್ಟಾರ್ಟಿಂಗ್ ಅಲ್ಲಿ ತಂದು BR ಅನ್ನ ಆ ಕಡೆ ಕಳಿಸ್ಬೋದು. ಎ ಸ್ಟಾರ್ಟಿಂಗ್ ಅಲ್ಲಿ ಇರಲಿ, ಲಾಸ್ಟಿಗೆ ವ್ಯಂಜನಗಳನ್ನ ಹಾಕೋಣ. ಇದು ಒಂದು ವರ್ಡ್. ನೆಕ್ಸ್ಟ್ ನಾಲ್ಕನೇದು ಏನಪ್ಪಾ ಅಂದ್ರೆ ಎ ಅನ್ನ ಸ್ಟಾರ್ಟಿಂಗ್ ಅಲ್ಲೇ ಇಟ್ಟು ಆರ್ ಅನ್ನ ಈ ಕಡೆ ತಂದು ಬಿ ನ ಆ ಕಡೆನೂ ಕಳಿಸ್ಬೋದು. ಇದು ನಾಲ್ಕನೇ ವರ್ಡ್ ಆಯ್ತು. ನೆಕ್ಸ್ಟ್ ಐದನೇದು ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬಿ ಇಟ್ಟು ಮಧ್ಯದಲ್ಲಿ ಎ ಇಟ್ಟು ಲಾಸ್ಟಿಗೆ ಆರ್ ಅನ್ನು ಇಡಬಹುದು. ಇನ್ನೂ ಒಂದು ವರ್ಡ್ ಹೆಂಗ್ ಬರೀಬಹುದಪ್ಪ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆರ್ ಇಟ್ಟು ಮಧ್ಯದಲ್ಲಿ ಎ ಇಟ್ಟು ಲಾಸ್ಟಿಗೆ ಬಿ ಅನ್ನು ಕೂಡ ಇಡಬಹುದು. ಬರೀ ಈಗ ಅಬ್ಸರ್ವ್ ಮಾಡಿ, ಸ್ಟಾರ್ಟಿಂಗ್ BR ಲಾಸ್ಟ್ ಅಲ್ಲಿ ಸ್ವರಗಳು, RB ಲಾಸ್ಟಿಗೆ ಸ್ವರಗಳು, ನೆಕ್ಸ್ಟ್ ಫಸ್ಟ್ ಅಲ್ಲೇ ಸ್ವರಗಳು ಲಾಸ್ಟಿಗೆ BR, ಫಸ್ಟಿಗೆ ಸ್ವರಗಳು ಲಾಸ್ಟ್ ಅಲ್ಲಿ RB, ಮಿಡ್ಲಲ್ಲಿ ಸ್ವರಗಳನ್ನ ಇಟ್ಕೊಂಡು ಈ ಕಡೆ B ಆ ಕಡೆ R, ನೆಕ್ಸ್ಟ್ ಸ್ಟಾರ್ಟಿಂಗ್ ಅಲ್ಲಿ R ಇಟ್ಕೊಂಡು ನೆಕ್ಸ್ಟ್ ಸ್ವರಗಳು ಆಮೇಲೆ B ನ ಹಾಕಿದೆ. ಹಾಗಾದ್ರೆ ಒಟ್ಟಾರೆ ಈಗ ಸದ್ಯಕ್ಕೆ ಎಷ್ಟಾದ್ವು? 6 ಆಯ್ತು. ಪ್ಲಸ್ ಈಗ ನೀವು ಹೇಳಿ ಮತ್ತೆ ಯಾವ ಡಿಫ್ರೆಂಟ್ ವೇದಲ್ಲಿ ಬರಿಬಹುದು ಅಂದ್ರೆ ಈ ಸ್ವರಗಳು ಎ ಇದ್ದದನ್ನ ಇವೆರಡು ಎಕ್ಸ್ಚೇಂಜ್ ಮಾಡಿ ಬರಿಬಹುದು ನಾನು. ಹಾಗಾದ್ರೆ ಎ ಇದ್ದದನ್ನ ಉಲ್ಟಾ ಮಾಡಿ ಬರಿಬಹುದಲ್ಲ, ಎ ಅಂತ. ಹಾಗಾದ್ರೆ ಅದರಿಂದ ಮತ್ತೆ ಈಗ ಎಕ್ಸ್ಟ್ರಾ ಎಷ್ಟು ರೆಡಿ ಹಾಕವಪ್ಪ ಅಂದ್ರೆ ಮತ್ತೆ 6 ವರ್ಡ್ಗಳು ಫಾರ್ಮ್ ಆಗ್ತವೆ. ಅಲ್ಲಿ ಒಟ್ಟಾರೆ 6 + 6 ಅಂದ್ರೆ ಒಟ್ಟಾರೆ 12 ವರ್ಡ್ಸ್ ಅನ್ನ ನಾವು ಏನ್ ಮಾಡ್ಬೋದು ಅಂದ್ರೆ ಫ್ರೇಮ್ ಮಾಡ್ಬೋದು. ಅಂದ್ರೆ ಇದರ ಅರ್ಥ BARE ಅನ್ನೋ ವರ್ಡ್ ಅಲ್ಲಿ ಎಲ್ಲಾ ಸ್ವರಗಳು ಒಂದೇ ಕಡೆ ಬರಂಗೆ ಎಷ್ಟು ವರ್ಡ್ಗಳನ್ನ ನಾವು ರಚನೆ ಮಾಡ್ಬೋದು ಅಂತ ಕೇಳಿದ್ರೆ 12 ವರ್ಡ್ಗಳನ್ನ ನೀವು ಫ್ರೇಮ್ ಮಾಡ್ಬೋದು. ಹಾಗಾದ್ರೆ ಇದೇನೋ 12 ಇದ್ದು ಬರೆದ್ವಿ, ಅದು ಎಷ್ಟಿದೆ ಯಾರಿಗೆ ಗೊತ್ತು, ಹೌದಾ? ಹಾಗಾಗಿ ನಾವು ಅದನ್ನ ಬರೀಲಿಕ್ಕಾಗಲ್ಲ. ಅದಕ್ಕೆ ನಾ ಏನ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀನಿ ಅಂದ್ರೆ ಯಾವಾಗ ನೆನ್ಪಿಟ್ಕೊಳ್ಳಿ, ಕೊಟ್ಟಂತ ವರ್ಡ್ ಅಲ್ಲಿ ಯಾವುದೇ ಇರ್ಲದು, ಕೊಟ್ಟಂತ ವರ್ಡ್ ಅಲ್ಲಿ ಫಸ್ಟ್ ವ್ಯಂಜನಗಳನ್ನ ಬರ್ಕೊಳ್ಳಿ, ಆಮೇಲೆ ಸ್ವರಗಳನ್ನ ಬರ್ಕೊಳ್ಳಿ. ಹಾಗಾದ್ರೆ ಫಸ್ಟ್ ವ್ಯಂಜನಗಳಂದ್ರೆ ಯಾವುವು? BR, ಲಾಸ್ಟ್ ಅಲ್ಲಿ ಸ್ವರಗಳು AE. ಅವನು ಯಾವುದೇ ವರ್ಡ್ ಕೊಡ್ಲಿ, ಎಷ್ಟೇ ವ್ಯಂಜನಗಳು ಎಷ್ಟೇ ಸ್ವರಗಳಿರ್ಲಿ, ವ್ಯಂಜನಗಳು ಒಂದ್ ಕಡೆ ಮಾಡಿ ಸ್ವರಗಳನ್ನ ಒಂದ್ ಕಡೆ ಮಾಡ್ಕೊಂಡು ಮೊದಲು ಒಂದು ವರ್ಡ್ ಅನ್ನ ಫ್ರೇಮ್ ಮಾಡ್ತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ ಈಗ ಅಂದ್ರೆ ಇವನ್ನ ಕೌಂಟ್ ಮಾಡ್ತೀನಿ. ಕೌಂಟ್ ಮಾಡ್ಬೇಕಾದ್ರೆ ಏನ್ ಕಂಡೀಷನ್ ಅಂದ್ರೆ ಇದು ಫಸ್ಟ್ ಲೆಟರ್ 1, ಸೆಕೆಂಡ್, ನೆಕ್ಸ್ಟ್ ಇದನ್ನ 3, 4 ಅಂತ ಹೇಳ್ಬಾರ್ದು. ಈ ಸ್ವರಗಳು ಒಟ್ಟಿಗೆ ಇರ್ಬೇಕಂದ್ರೆ ಇದನ್ನ ಒಂದೇ ಅಂತ ಕೌಂಟ್ ಮಾಡಿ. ಈ ಎರಡೂ ಸೇರಿದ್ದನ್ನ ಒಂದೇ ಅಂತ ತಗೊಳ್ತೀನಿ. ಹಾಗಾದ್ರೆ 1, 2 ಇದು ಒಂದು ಟೋಟಲ್ ಸೇರಿದ್ರೆ 3 ಫ್ಯಾಕ್ಟೋರಿಯಲ್ ಮೊದಲು ಬರ್ಕೊಂಡ್ಬಿಡಿ. 3 ಫ್ಯಾಕ್ಟೋರಿಯಲ್ ಬರುತ್ತೆ. ನೆಕ್ಸ್ಟ್ ಈ ಸ್ವರಗಳು ಎಷ್ಟಿರ್ತಾವೋ ಅಷ್ಟು ಫ್ಯಾಕ್ಟೋರಿಯಲ್ ಅಷ್ಟು ಮತ್ತೆ ನಾವು ಬರಿಬಹುದು. ಅಂದ್ರೆ ಎ ಇದ್ದದನ್ನ ಎಕ್ಸ್ಚೇಂಜ್ ಮಾಡಿದಾಗ ಇ ಅಂತ ಬರಿಬಹುದು. ಅಂದ್ರೆ ಎರಡು ವೇದೊಳಗೆ ಬರಿಬಹುದು. ಅದನ್ನ ಹೆಂಗ್ ಬರಿತೀವಿ ಅಂದ್ರೆ 2 ಸ್ವರಗಳಿದ್ರೆ 2 ಫ್ಯಾಕ್ಟೋರಿಯಲ್ ಬರೀರಿ, 3 ಸ್ವರಗಳು ನಿಮ್ಗೆ ಇದ್ದುವಪ್ಪ ಅಂದ್ರೆ ಅದನ್ನ 3 ಫ್ಯಾಕ್ಟೋರಿಯಲ್ ಬರೀರಿ, 4 ಸ್ವರಗಳಿದ್ದು ಅಂದ್ರೆ 4 ಫ್ಯಾಕ್ಟೋರಿಯಲ್ ಬರೀರಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಫಸ್ಟ್ ಈ ವ್ಯಂಜನಗಳೆಲ್ಲ ಆಮೇಲೆ ಲಾಸ್ಟಿಗೆ ಸ್ವರಗಳು ಒಂದ್ ಕಡೆ ಮಾಡಿ ಬರ್ಕೊಳ್ಳಿ, ಆಮೇಲೆ ಕೌಂಟ್ ಮಾಡಕ್ ಶುರು ಮಾಡಿ. 1, 2 ಇದು ಪೂರ್ತಿ ಒಂದೇ ತಗೊಳ್ಳಿ. ಇದು ಒಂದ್ ಅಂದಾಗ ಟೋಟಲ್ 3 ಫ್ಯಾಕ್ಟೋರಿಯಲ್ ಆಯ್ತು. ಅದ್ರ ಜೊತೆಗೆ ಎಕ್ಸ್ಟ್ರಾ ಏನ್ ಮಾಡ್ಬೇಕಂದ್ರೆ ಸ್ವರಗಳು ಎಷ್ಟಿರ್ತಾವೋ ಅಷ್ಟು ಫ್ಯಾಕ್ಟೋರಿಯಲ್ ಅಷ್ಟು ಮತ್ತೆ ಕೆಳಗಡೆ 2 ಫ್ಯಾಕ್ಟೋರಿಯಲ್ ಬರಿಬೇಕು. ಹಾಗಾದ್ರೆ 3 ಫ್ಯಾಕ್ಟೋರಿಯಲ್ ಆನ್ಸರ್ ಎಷ್ಟು? 3 × 2 × 1 ಅಂದ್ರೆ 6 ಬರುತ್ತೆ. ಇಂಟು
2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟು? 2 ಇಂಟು 1. 2 ಇಂಟು 1 ಅಂದ್ರೆ 2ನೇ ಬರುತ್ತೆ. ಅಲ್ಲಿಗೆ 6 ಎರಡಲೇ ಎಷ್ಟಪ್ಪ ಅಂದ್ರೆ 12. ನೋಡಿ, ವಿತೌಟ್ ನಾವು ಓರಲ್ ಆಗಿ ಈ ರೀತಿ ವರ್ಡ್ಗಳನ್ನ ಫ್ರೇಮ್ ಮಾಡೋ ಬದಲಿ ಈ ಕಾನ್ಸೆಪ್ಟ್ ಅನ್ನ ನಾವೇನ್ ಮಾಡ್ಬೋದು, 12ಗೆ ಈ 12 ಆನ್ಸರ್ ಬರ್ತಾ ಇದೆ. ಹಾಗಾದ್ರೆ ಇದೇ ಕಾನ್ಸೆಪ್ಟ್ ಅನ್ನ ನಮ್ಮ ಎಕ್ಸ್ಟ್ರಾ ಎಂಬ ಪದಕ್ಕೆ ಅಪ್ಲೈ ಮಾಡ್ತಾ ಬರೋಣ. ಈಗ ಫಸ್ಟ್ ನಾ ಏನ್ ಮಾಡ್ತೀನಿ, ಈಗ ಫಸ್ಟ್ ಏನ್ ಮಾಡೋಣ ಅಂದ್ರೆ, ಕೊಟ್ಟಿರುವ ಎಕ್ಸ್ಟ್ರಾ ಎಂಬ ಪದದಲ್ಲಿರುವ ವ್ಯಂಜನಗಳನ್ನು ಒಂದ್ ಕಡೆ ಮಾಡಿದೆ ನಾನು. ಯಾವುದು? ಎಕ್ಸ್ ಟಿ ಆರ್ ಅಂತ. ಇನ್ನು ಲಾಸ್ಟ್ ಅಲ್ಲಿ ಸ್ವರಗಳು ಇ ಎ ಅಂತ ಬರ್ಕೊಂಡೆ. ಹಾಗಾದ್ರೆ ಈಗ ಅದನ್ನ ಕೌಂಟ್ ಮಾಡ್ಬೇಕು. ಹೆಂಗ್ ಕೌಂಟ್ ಮಾಡ್ತೀರಿ? ಫಸ್ಟ್ 1 2 3 ಇದು ಪೂರ್ತಿ ಒಂದೇ ತಗೊಳ್ಬೇಕು. ಇದನ್ನ 1 ಅಂತ ಹಿಡಿದಾಗ 4 ಫ್ಯಾಕ್ಟೋರಿಯಲ್ ಆಯ್ತು. 4 ಫ್ಯಾಕ್ಟೋರಿಯಲ್ ಇಂಟು, ನೀವು ಇಂಟು ಬರೀರಿ ಬಿಡ್ರಿ, ಅದು ಬೈ ಡಿಫಾಲ್ಟ್ ಅದಿರ್ತದೆ. ನೆಕ್ಸ್ಟ್ ಇವು ಸ್ವರಗಳು ಎಷ್ಟಿದಾವೋ ಅಷ್ಟು ಫ್ಯಾಕ್ಟೋರಿಯಲ್ ಅಷ್ಟು ಮತ್ತೆ ಕೆಳಗಡೆ ಬರೀಬೇಕಂದ್ರೆ 2 ಫ್ಯಾಕ್ಟೋರಿಯಲ್ ಅಂತ. ಹಾಗಾದ್ರೆ ನೀವು ಹೇಳಿ ಈಗ 4 ಫ್ಯಾಕ್ಟೋರಿಯಲ್ ಅಂದ್ರೆ 4 ಇಂಟು 3 ಇಂಟು 2 ಇಂಟು 1 ಇಂಟು 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಇಂಟು 1 ಅಂತ. ಅಲ್ಲಿಗೆ 4 3 12, 12 ಎರಡಲೆ 24, 24 ಎರಡಲೆ 48. ಅಂದ್ರೆ ಒಟ್ಟಾರೆ ನೋಡಿ, ಎಕ್ಸ್ಟ್ರಾ ಎಂಬ ಪದದಲ್ಲಿರುವ ಎಲ್ಲಾ ಸ್ವರಗಳು ಒಂದೆಡೆ ಇರುವಂತೆ ಗರಿಷ್ಠ ಎಷ್ಟು ವಿಧಗಳಲ್ಲಿ ನೀವು ವರ್ಡ್ಗಳನ್ನ ಬರಿಬೋದಪ್ಪ ಅಂತ ಕೇಳಿದ್ರೆ 48 ತರ ನೀವೇನ್ ಮಾಡ್ಬೋದು, ರೆಡಿ ಮಾಡ್ಬೋದು ಅಂತ. ಹಾಗಾದ್ರೆ ನೀವ್ ಹೇಳಿ, ಇನ್ನೊಂದು ಕ್ವಶನ್ ಇದ್ರಲ್ಲಿ ಫ್ರೇಮ್ ಆಗ್ಬೋದು. ಏನಪ್ಪಾ ಅಂದ್ರೆ, ಎಲ್ಲಾ ಸ್ವರಗಳು ಒಂದೆಡೆ ಇರುವಂತೆ ಆದ್ರೆ 48. ಸಪೋಸ್ ಒಂದೆಡೆ ಬರದಂತೆ ಅಂತ ಕೇಳಿದ್ರೆ ಆ ಟೈಮಲ್ಲಿ ಏನ್ ಮಾಡ್ತೀರಿ ಅಂದ್ರೆ, ಈಗ ಎಕ್ಸ್ಟ್ರಾ ಎಂಬ ಪದದಲ್ಲಿರುವ ಎಲ್ಲಾ ಅಕ್ಷರಗಳನ್ನ ಬಳಸ್ಕೊಂಡು 5 ಅಕ್ಷರ ಬಳಸ್ಕೊಂಡು ಟೋಟಲ್ ಎಷ್ಟು ವರ್ಡ್ಗಳನ್ನ ಫ್ರೇಮ್ ಮಾಡ್ಬೋದು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಫಸ್ಟ್ ಬಿಹಾರ್ ಮತ್ತೆ ಈ ತರ ಪ್ರಾಬ್ಲಮ್ಗಳನ್ನ ಏನ್ ಮಾಡಿದ್ವಲ್ಲ ಅದನ್ನ ರೀಕಾಲ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಎಂಬ ಪದದಲ್ಲಿ ಟೋಟಲಿ 5 ಲೆಟರ್ಸ್ ಇದೆ. 5 ಲೆಟರ್ಸ್ ಇದೆ, 5ರಲ್ಲಿ ಯಾವುದು ರಿಪೀಟ್ ಆಗಿಲ್ಲ. ಹಾಗಾದ್ರೆ ಇದನ್ನ ಟೋಟಲ್ ಏನ್ ಬರೀತಿದ್ರಿ, 5 ಫ್ಯಾಕ್ಟೋರಿಯಲ್ ಅಂತ ಬರೀತಿದ್ರಿ. ಹಾಗಾದ್ರೆ 5 ಫ್ಯಾಕ್ಟೋರಿಯಲ್ ಅಂದ್ರೆ 120 ವರ್ಡ್ಗಳನ್ನ ನೀವು ಫ್ರೇಮ್ ಮಾಡ್ಬೋದು. ಎಕ್ಸ್ಟ್ರಾ ಎಂಬ ಪದದಲ್ಲಿರುವ ಎಲ್ಲಾ ಅಕ್ಷರಗಳನ್ನ ಬಳಸ್ಕೊಂಡು 120 ವರ್ಡ್ಸ್ ಅನ್ನ ನೀವು ಫಾರ್ಮ್ ಮಾಡ್ಬೋದು. ಹೌದಾ? ಹಾಗಾದ್ರೆ ಈ 120 ಏನಾಗಿರುತ್ತೆ, ಎಲ್ಲಾ ಸ್ವರಗಳು ಒಂದೇ ಕಡೆ ಇರವು ಇರ್ತವು, ಇಲ್ದೇ ಇರವು ಇರ್ತವು, ಎಲ್ಲಾ ಮಿಕ್ಸ್ ಆಗಿ 120 ಇರುತ್ತೆ ನಿಮಗೆ. ಹಾಗಾದ್ರೆ ಈ 120 ನಾ ಏನ್ ಮಾಡ್ತೀನಿ ಅಂದ್ರೆ, ಒಂದೇ ಕಡೆ ಬರೋಂಗೆ ಎಷ್ಟಿದಾವ ಅಂದ್ರೆ 48 ಇದಾವ. ಹಾಗಾದ್ರೆ ಒಂದೇ ಕಡೆ ಬರೋ 48 ಇದಾವ ಅಂದ್ರೆ 120 ಬರುವಂತೆ ಕಳೆದ್ ಬಿಟ್ರಿ ಅಂದ್ರೆ ಉಳ್ದವೇನ್ 72 ಇರುತ್ತಲ್ಲ, ಅವೆಲ್ಲ ಏನಾಗಿರ್ತವೆ ಅಂದ್ರೆ ಸ್ವರಗಳು ಒಂದೇ ಕಡೆ ಬರದಂತೆ ಆಗಿರುತ್ತೆ. ಸ್ವರಗಳು ಒಂದೇ ಕಡೆ ಬರದಂತೆ, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಎಲ್ಲಾ ಸ್ವರಗಳು ಒಂದೇ ಕಡೆ ಬರುವಂತೆ ಅಂದ್ರೆ 48. ಇನ್ ಕೇಸ್ ಬರದಂತೆ ಎಷ್ಟು ವರ್ಡ್ಗಳು ನೀವು ಫ್ರೇಮ್ ಮಾಡ್ತೀರಿ ಅಂತ ಕೇಳಿದ್ರೆ, ಮೊದಲು ಆಸ್ ಯೂಶುವಲ್ ಎಕ್ಸ್ಟ್ರಾ ಎಂಬ ಪದದಿಂದ ಟೋಟಲಿ ಎಷ್ಟು ವರ್ಡ್ಗಳು ನಾವು ರಚನೆ ಮಾಡ್ಬೋದು ಅಂತ ಮೊದಲು ನೋಡ್ಕೊಳ್ಳೋದು. 120 ಮಾಡ್ಬೋದು. 120 ಸ್ವರಗಳು ಬರುವಂತೆ ಒಟ್ಟಿಗೆ ಒಂದೇ ಕಡೆ ಬರುವಂತೆ 48 ಇದೆ. ಆಲ್ ಓವೆಲ್ಸ್ ಆರ್ ಕಮ್ ಟುಗೆದರ್ ಎಷ್ಟಿದೆ, 48 ಇದೆ. ಅಂದ್ರೆ 128 ಒಳಗಡೆ 48 ಲೆಸ್ ಮಾಡಿದ್ರೆ ಅಂದ್ರೆ ರಿಮೈನಿಂಗ್ ಏನ್ 72 ಉಳಿತದಲ್ಲ, ಆ 72 ಏನಾಗಿರ್ತದೆ ಅಂದ್ರೆ ಒಂದೇ ಕಡೆ ಬರದಂತೆ ಬರುವ ಆನ್ಸರ್ ಆಗಿರುತ್ತೆ. ಆಗ ನೆನ್ಪಿಟ್ಕೊಳ್ಳಿ, ಎಕ್ಸ್ಟ್ರಾ ಎಂಬ ಪದದಿಂದ ಎಲ್ಲಾ ಸ್ವರಗಳು ಒಂದೆಡೆ ಬರುವಂತೆ 48, ಒಂದೆಡೆ ಬರದಂತೆ ಅಂತ ಕೇಳಿದ್ರೆ 72. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದನ್ನ ನೆನ್ಪಿಟ್ಕೊಳ್ಳಿ. ಬರದಂತೆ ಕೇಳಿದ್ರೆ ಮೊದಲು ಬರುವಂತೆ ಮಾಡಿಕೊಂಡು ಆಮೇಲೆ ಟೋಟಲ್ ವರ್ಡ್ಸ್ ಎಷ್ಟು ಫ್ರೇಮ್ ಆಗ್ತವೋ ಅದರಲ್ಲಿ ಬರುವಂತೆ ಕಳೆದ್ರೆ ರಿಮೈನಿಂಗ್ ಪಾರ್ಟ್ ಏನಿರುತ್ತಲ್ಲ ಬರದಂತೆ ಆಗ್ತದೆ. ಓಕೆ, ಈ ರೀತಿ ನಾವು ಎಲ್ಲಾ ಸ್ವರಗಳು ಒಂದೆಡೆ ಬರುವಂತೆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಇದು ಕಾನ್ಸೆಪ್ಟ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟು ಅದು ಯಾವ ತರ ಕಾನ್ಸೆಪ್ಟ್ ಇದೆಯೋ ಅದನ್ನ ನಾನು ಅಲ್ಲಿ ಅಪ್ಲೈ ಮಾಡಿದ್ದೀನಿ. ಓಕೆ, ಈ ನೆಕ್ಸ್ಟ್ ಮುಂದೆ ನೋಡಿ, ನಿಮಗೆ ಒಂದಿಷ್ಟು ಎಕ್ಸಾಂಪಲ್ ತಂದಿದ್ದೀನಿ. ಈಗ ನೀವು ಇದರಲ್ಲಿ ಮಾಡಬೇಕು. ಓಕೆ, ಈಗ ಡಾಟರ್ ಎನ್ನುವ ಪದದಲ್ಲಿ ಬರೀತಾ ಇದ್ದೀನಿ. ಡಾಟರ್ ಎಂಬ ಪದದಲ್ಲಿರುವ ಎಲ್ಲಾ ಸ್ವರಗಳು ಒಂದೆಡೆ ಬರುವಂತೆ ಗರಿಷ್ಠ ಎಷ್ಟು ಪದಗಳನ್ನ ನೀವು ರಚನೆ ಮಾಡ್ಬೋದು ಅಂತ ಕೇಳ್ತಾರೆ. ಓಕೆ, ಈಗ ಅಬ್ಸರ್ವ್ ಮಾಡಿ, ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಏನಾದ್ರು ಡೌಟ್ಸ್ಗಳು ಇತ್ತು, ಪ್ರೀವಿಯಸ್ ಪ್ರಾಬ್ಲಮ್ ಏನಾದ್ರು ಡೌಟ್ ಇದ್ರೆ ಇಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಫಸ್ಟ್ ನಾ ಏನ್ ಹೇಳಿದೆ, ಈ ಡಾಟರ್ ಎಂಬ ಪದದಲ್ಲಿರುವ ಎಲ್ಲಾ ವ್ಯಂಜನಗಳನ್ನು ಒಂದ್ ಕಡೆ ಮಾಡಿಕೊಂಡು ಸ್ವರಗಳನ್ನ ಒಂದ್ ಕಡೆ ಮಾಡಿ. ಹಾಗಾದ್ರೆ ಯಾವ ವ್ಯಂಜನಗಳು ಯಾವುವು? ಡಿ, ನೆಕ್ಸ್ಟ್ ಜಿ, ನೆಕ್ಸ್ಟ್ ಎಚ್, ನೆಕ್ಸ್ಟ್ ಟಿ, ನೆಕ್ಸ್ಟ್ ಆರ್.
ಎಲ್ಲಾ ವ್ಯಂಜನಗಳು ಒಂದ್ ಕಡೆ ಆದವು. ಇನ್ನು ಸ್ವರಗಳು ಯಾವ್ಯಾವ ಅಂತ ಕೇಳಿದ್ರೆ ಎ, ನೆಕ್ಸ್ಟ್ ಯು, ನೆಕ್ಸ್ಟ್ ಇ ಅಂತ 3 ಸ್ವರಗಳು ಇದು. ಓಕೆ, ಹಾಗಾದ್ರೆ ನೀವು ಹೇಳಿ ಎಲ್ಲಾ ವ್ಯಂಜನ ಒಂದ್ ಕಡೆ ಮಾಡ್ಕೊಳ್ಳಿ ಅಂತ ಹೇಳಿದೆ. ಫಸ್ಟ್ ಅದನ್ನ ಮಾಡ್ಕೊಂಡೆ, ಆಮೇಲೆ ಸ್ವರಗಳೆಲ್ಲ ಒಂದ್ ಕಡೆ ಬರ್ದೀನಿ. ಹಾಗಾದ್ರೆ ಈಗ ಕೌಂಟ್ ಮಾಡ್ತೀನಿ ಫಸ್ಟ್ ನಾನು 1 2 3 4 5. ಇದೊಂದು ಪೂರ್ತಿ ಒಂದೇ ಕೌಂಟ್ ಮಾಡ್ಬೇಕು. 6 ಫ್ಯಾಕ್ಟೋರಿಯಲ್ 6 ಫ್ಯಾಕ್ಟೋರಿಯಲ್ ಇಂಟು ಇವು ಸ್ವರಗಳು ಎಷ್ಟಿದಾವು? ಸ್ವರಗಳು 3 ಇದಾವ ಅಂದ್ರೆ ಅದನ್ನ 3 ಫ್ಯಾಕ್ಟೋರಿಯಲ್ ಬರಿಬೇಕು. ಸ್ವರಗಳು 3 ಇದಾವ ಅಂದ್ರೆ 3 ಫ್ಯಾಕ್ಟೋರಿಯಲ್ ಬರಿಬೇಕು. ಓಕೆ, ಹಾಗಾದ್ರೆ ಈಗ ಹೇಳಿ ಫಸ್ಟ್ 1 2 3 4 5 ಇದೊಂದು ಪೂರ್ತಿ 6 ಫ್ಯಾಕ್ಟೋರಿಯಲ್ ಇಂಟು ಸ್ವರಗಳು ಎಷ್ಟಿದಾವ ಅಂದ್ರೆ 3 ಇದ್ರೆ 3 ಫ್ಯಾಕ್ಟೋರಿಯಲ್ ಬರೀರಿ, 4 ಇದ್ರೆ 4 ಫ್ಯಾಕ್ಟೋರಿಯಲ್ ಬರೀರಿ. ಹಾಗಾದ್ರೆ 6 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟು ನಿಮ್ಗೆ ಆಲ್ರೆಡಿ ಗೊತ್ತಿದೆ, 720 ಅಂತ, ಇಂಟು 3 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟು 6 ಅಂತ. ಓಕೆ, ಅಲ್ಲಿಗೆ ಗುಣಾಕಾರ ಮಾಡಿದ್ದು 6 ಇಂಟು 0 ಅಂದ್ರೆ 0ನೇ ಬರೋದು. 6 2 12 1 ಉಳಿತು. 6 7 42 ಪ್ಲಸ್ 1 ಅಂದ್ರೆ 43. ಅಂದ್ರೆ ಟೋಟಲಿ 4320 ವರ್ಡ್ಗಳು ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಈ ಡಾಟರ್ ಎಂಬ ಪದದಿಂದ ಎಲ್ಲಾ ಸ್ವರಗಳು ಒಂದೆಡೆ ಬರುವಂತೆ ಗರಿಷ್ಠ ಇಷ್ಟು ಪದಗಳನ್ನು ನೀವು ರಚನೆ ಮಾಡಬಹುದು ಅಂತ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಈಗ ನೆಕ್ಸ್ಟ್ ಅದೇ ತರ ಇನ್ನೊಂದು ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಿ. ನೆಕ್ಸ್ಟ್ ಡೈರೆಕ್ಟರ್ ಎಂಬ ಪದ ಇದೆ. ಡೈರೆಕ್ಟರ್ ಎಂಬ ಪದದಲ್ಲಿರುವ ಕ್ವಶನ್ ಏನಪ್ಪಾ ಅಂದ್ರೆ ಡೈರೆಕ್ಟರ್ ಎಂಬ ಪದದಲ್ಲಿರುವ ಎಲ್ಲಾ ಸ್ವರಗಳು ಒಂದೆಡೆ ಬರುವಂತೆ ಗರಿಷ್ಠ ಎಷ್ಟು ವಿಧಗಳಲ್ಲಿ ವರ್ಡ್ಗಳನ್ನು ರಚನೆ ಮಾಡಬಹುದು. ಓಕೆ, ಅದ್ರ ಫಸ್ಟ್ ನಾ ಏನ್ ಹೇಳಿದೆ ನಿಮ್ಗೆ, ಇದರಲ್ಲಿರುವ ವ್ಯಂಜನಗಳನ್ನು ಹೊರಗಡೆ ತಕ್ಕೊಳ್ಳಿ. ಅದ್ರ ವ್ಯಂಜನಗಳು ಯಾವುವು? ಡಿ, ಓಕೆ, ನೆಕ್ಸ್ಟ್ ಆರ್, ಓಕೆ, ನೆಕ್ಸ್ಟ್ ಸಿ, ನೆಕ್ಸ್ಟ್ ಟಿ, ನೆಕ್ಸ್ಟ್ ಆರ್. ಇನ್ನು ಸ್ವರಗಳು ಯಾವುವು? ಸ್ವರಗಳು ನೋಡೋದಾದ್ರೆ ಐ, ನೆಕ್ಸ್ಟ್ ಇ, ನೆಕ್ಸ್ಟ್ ಓ. ಓಕೆ, ಅದರ ವ್ಯಂಜನಗಳು ಒಂದ್ ಕಡೆ ಮಾಡಿದೆ, ಸ್ವರಗಳು ಒಂದ್ ಕಡೆ ಮಾಡ್ಕೊಂಡೆ. ಈ ಕೌಂಟ್ ಮಾಡ್ತೀನಿ 1 2 3 4 5 ಇದೊಂದು ಪೂರ್ತಿ 6 ಅಂದ್ರೆ 6 ಫ್ಯಾಕ್ಟೋರಿಯಲ್ ಬರ್ದೆ ನಾನು. 6 ಫ್ಯಾಕ್ಟೋರಿಯಲ್ ಬರುತ್ತೆ. ಬಟ್ ವೆರಿ ಇಂಪಾರ್ಟೆಂಟ್, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 6 ಅನ್ನೋದು 2 ಬಾರಿ ರಿಪೀಟ್ ಆಗೈತಿ. 6 ಅನ್ನೋದು 2 ಸಾರಿ ರಿಪೀಟ್ ಆಗಿದ್ದಕ್ಕೆ ಅಲ್ಲಿ ಯಾವ್ದು ರಿಪೀಟ್ ಇದ್ದಿಲ್ಲ, ಡಿವೈಡ್ ಮಾಡಿದ್ದಿಲ್ಲ. ಬಟ್ ಇಲ್ಲಿ ರಿಪೀಟ್ ಇರೋದಕ್ಕೆ ಆಲ್ರೆಡಿ ರಿಪಿಟೇಷನ್ ಪ್ರಾಬ್ಲಮ್ ನೋಡಿದೀವಿ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅನ್ನ. ಹಾಗಾದ್ರೆ ಇದು 6 ಅನ್ನೋದು 2 ಬಾರಿ ಇರೋದಕ್ಕೆ 2 ಫ್ಯಾಕ್ಟೋರಿಯಲ್ ಅಷ್ಟು ಭಾಗಿಸ್ಬೇಕು. ಇಂಟು ಇವು ಸ್ವರಗಳು ಎಷ್ಟಿದಾವು? 3 ಇದಾವ ಅಂದ್ರೆ 3 ಫ್ಯಾಕ್ಟೋರಿಯಲ್ ಅಷ್ಟು ಬರೀ. ನೋಡಿ, ವೆರಿ ಇಂಪಾರ್ಟೆಂಟ್. ಇದು ಯಾವ್ದು ರಿಪಿಟೇಷನ್ ಇದ್ದಿಲ್ಲ ಅಂದ್ರೆ 6 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಆಗ್ತಿತ್ತು. ಬಟ್ ಇದು ರಿಪೀಟ್ ಇರೋದಕ್ಕೆ ನಾ ಏನ್ ಮಾಡ್ತೀನಿ ಅಂದ್ರೆ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಹಾಕಿದೆ. ಹಾಗಾದ್ರೆ 2 ಫ್ಯಾಕ್ಟೋರಿಯಲ್ ಹಾಕೊಂಡು ಈಗ ಇದು ಮಿನಿಮೈಸ್ ಮಾಡ್ತಾ ಬರೋಣ. ಹಾಗಾದ್ರೆ 6 ಫ್ಯಾಕ್ಟೋರಿಯಲ್ ಅಂದ್ರೆ 720. 6 ಫ್ಯಾಕ್ಟೋರಿಯಲ್ 720 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಇಂಟು 3 ಫ್ಯಾಕ್ಟೋರಿಯಲ್ ಅಂದ್ರೆ 6. ಓಕೆ, ಅಲ್ಲಿಗೆ 2 1 2 3 ಅಲ್ಲಿಗೆ 3 ಇಂಟು 0 ಅಂದ್ರೆ ಇದು 0ನೇ ಬರುತ್ತೆ. 3 2 6 3 7 20 ಅಂತ. ವೆರಿ ಇಂಪಾರ್ಟೆಂಟ್. ನೀವೇನಾದ್ರೂ ಈ 6ನ ರಿಪಿಟೇಷನ್ಗೆ 2 ಫ್ಯಾಕ್ಟೋರಿಯಲ್ ಡಿವೈಡ್ ಮಾಡದೇ ಇದ್ರೆ ಇದು ಡಬಲ್ ಆಗಿಬಿಡುತ್ತೆ, 4320 ಏನೋ ಬರುತ್ತೆ. ಆದ್ರೆ ಅಕಾರ್ಡಿಂಗ್ ಟು ಇದ್ರ ಪ್ರಕಾರ ನೋಡಿದಾಗ 6 ಅನ್ನೋದು 2 ಬಾರಿ ರಿಪೀಟ್ ಆಗಿದ್ದಕ್ಕೆ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು ಅವು ಸ್ವರಗಳು ಎಷ್ಟಿದಾವೆ ಮತ್ತೆ ಅಷ್ಟು ಫ್ಯಾಕ್ಟೋರಿಯಲ್ನ ನಾವು ಬರ್ಕೊಳ್ಬೇಕಾಗುತ್ತೆ. ಓಕೆ, ಇದು ಡೈರೆಕ್ಟರ್ ಎಂಬ ಪದದಿಂದ ಎಲ್ಲಾ ಸ್ವರಗಳು ಒಂದೆಡೆ ಬರುವಂತೆ ಗರಿಷ್ಠ ಎಷ್ಟು ವಿಧಗಳಲ್ಲಿ ನಾವು ಬರೀಬಹುದು ಅಂದ್ರೆ 2160 ವರ್ಡ್ಗಳನ್ನ ನೀವು ಫ್ರೇಮ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಈಗ ಇನ್ನೊಂದು ವರ್ಡ್ ಮಾಡಿ, ಕಾರ್ಪೊರೇಷನ್ ಅಂತ. ಈ ವರ್ಡ್ ಅನ್ನ ಮಾಡಿದ್ವಿ ಅಂದ್ರೆ ಇಲ್ಲಿವರೆಗೆ ಕಲ್ತಿದ್ದೆಲ್ಲ ನಿಮ್ಗೆ ಏನಾಗುತ್ತೆ ಈ ಒಂದು ಪ್ರಾಬ್ಲಮ್ ಅಲ್ಲಿ ಅರ್ಥ ಆಗ್ಬಿಡುತ್ತೆ. ಹಂಗೆ ಕಾರ್ಪೊರೇಷನ್ ಎಂಬ ಪದದಲ್ಲಿರುವ ಎಲ್ಲಾ ಸ್ವರಗಳು ಒಂದೆಡೆ ಬರುವಂತೆ ಗರಿಷ್ಠ ಎಷ್ಟು ವಿಧಗಳಲ್ಲಿ ಬರೆಯಬಹುದು? ಇನ್ ಹೌ ಮೆನಿ ವೇಸ್ ಕಾರ್ಪೊರೇಷನ್ ಕ್ಯಾನ್ ಬಿ ಅರೇಂಜ್ಡ್ ಆಲ್ ಓವೆಲ್ಸ್ ಆರ್ ಕಮ್ ಟುಗೆದರ್ ಅಂತ ಹೇಳ್ತದೆ. ಓಕೆ ಸರ್, ಫಸ್ಟ್ ನಾ ಏನ್ ಮಾಡ್ಬೇಕಂತ ಹೇಳಿದ್ರೆ ಎಲ್ಲಾ ವ್ಯಂಜನ ಒಂದ್ ಕಡೆ ಮಾಡ್ಕೊಳ್ಳಿ. ಫಸ್ಟ್ ವ್ಯಂಜನಗಳಂದ್ರೆ ಸಿ, ನೆಕ್ಸ್ಟ್ ಆರ್, ನೆಕ್ಸ್ಟ್ ಪಿ, ನೆಕ್ಸ್ಟ್ ಆರ್, ನೆಕ್ಸ್ಟ್ ಟಿ, ನೆಕ್ಸ್ಟ್ ಎನ್. ಇವೆಲ್ಲ ವ್ಯಂಜನಗಳು. ಇನ್ನು ಸ್ವರಗಳು ಯಾವುವು? ಓ, ನೆಕ್ಸ್ಟ್ ಓ, ನೆಕ್ಸ್ಟ್ ಎ, ನೆಕ್ಸ್ಟ್ ಐ, ನೆಕ್ಸ್ಟ್ ಓ. ಓಕೆ, ನೀವು ಹೇಳಿ ಈ ಕೌಂಟ್ ಮಾಡಿ
1 2 3 4 5 6 ಇದೊಂದು ಪೂರ್ತಿ 7 ಅಂದ್ರೆ 7 ಫ್ಯಾಕ್ಟೋರಿಯಲ್. ಬಟ್ ಇಲ್ಲಿ ಆರ್ ಅನ್ನೋದು 2 ಬಾರಿ ರಿಪೀಟ್ ಆಗಿತ್ತು. ಹೌದಾ? ಆರ್ ಅನ್ನೋದು 2 ಬಾರಿ ರಿಪೀಟ್ ಆಗಿತ್ತು ಅಂದ್ರೆ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು ಇದು ಸ್ವರಗಳು. ಇಲ್ಲಿ ಸ್ವರಗಳಲ್ಲೂ ರಿಪೀಟ್ ಆಗೈತಿ. ಫಸ್ಟ್ ಆಸ್ ಯೂಶುವಲ್ ಎಷ್ಟಿದಾವು? 5 ಇದಾವು. 5 ಸ್ವರಗಳನ್ನ ಬರ್ಕೊಂಡೆ. ಬಟ್ 5 ಸ್ವರದಲ್ಲೂ ರಿಪೀಟ್ ಇದೆ. ಯಾವುದು? ಓ ಅನ್ನೋದು 3 ಸಾರಿ ರಿಪೀಟ್ ಆಗಿರೋದಕ್ಕೆ ನಾ ಏನ್ ಮಾಡ್ತೀನಿ? 3 ಫ್ಯಾಕ್ಟೋರಿಯಲ್ ಇಂದ ಭಾಗಿಸ್ತೀನಿ. ಓಕೆ, ಈಗ ಇದನ್ನ ಮಿನಿಮೈಸ್ ಮಾಡಿ ನಿಮ್ಗೆ ಆನ್ಸರ್ ಬರುವಂತದ್ದು 7 ಫ್ಯಾಕ್ಟೋರಿಯಲ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ 5040 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದ್ರೆ 2ನೇ ಇರುತ್ತೆ ಇಂಟು 5 ಫ್ಯಾಕ್ಟೋರಿಯಲ್ ಅಂದ್ರೆ 120. ಓಕೆ, ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಅಂದ್ರೆ 6. ಇಲ್ಲಿ ಮಿನಿಮೈಸ್ ಮಾಡೋಣ. ಈಗ 6 1 6 2 12 ಇದು 1 0ಗೆ 0. ಓಕೆ, ನೆಕ್ಸ್ಟ್ 2 1 2 10. ಓಕೆ, ಅಲ್ಲಿಗೆ 5040 ಇಂಟು 10 ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 50,400. 50,400 ವರ್ಡ್ಗಳನ್ನ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಈ ಕಾರ್ಪೊರೇಷನ್ ಎನ್ನುವ ಪದದಲ್ಲಿ ಎಲ್ಲಾ ಸ್ವರಗಳು ಒಂದೆಡೆ ಬರುವಂತೆ ನಾವೇನ್ ಮಾಡ್ಬೋದು ಅಂದ್ರೆ ಬರಿಬೋದು ಅಂತ. ಓಕೆ, ಐ ಹೋಪ್ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಓಕೆ, ಹಾಗಾದ್ರೆ ಇಷ್ಟೆಲ್ಲ ಕಾನ್ಸೆಪ್ಟ್ ಕಲ್ತ ಮೇಲೆ ನಮ್ಮ ರೀಸೆಂಟ್ ಎಕ್ಸಾಮ್ಸ್ ಅಲ್ಲಿ ಏನೇನು ಕ್ವಶನ್ಸ್ ಗಳನ್ನ ಕೇಳಿದಾನೆ, ಯಾವ ರೀತಿ ಕೇಳಿದಾನೆ ಅಂತ ಹೇಳಿ ಒಂದ್ಸರಿ ನಾವೀಗ ಆನ್ಸರ್ ಮಾಡ್ತಾ ಹೋಗೋಣಂತೆ. ಓಕೆ, ಇಲ್ಲಿ ಬನ್ನಿ. ಫಸ್ಟ್ ಈ ಕ್ವಶನ್ ಎಲ್ಲಿ ಕೇಳಿದಾನಪ್ಪ ಅಂದ್ರೆ KPSC HK ಅಸಿಸ್ಟೆಂಟ್ ಕಂಟ್ರೋಲರ್ 2024 ಒಳಗೆ ಕೇಳಿರುವಂತ ಕ್ವಶನ್ ಇತ್ತು. ಓಕೆ, ಫ್ಲವರ್ ಎಂಬ ಪದದ ಅಕ್ಷರಗಳನ್ನ ಬಳಸಿಕೊಂಡು 4 ಉದ್ದದ ಎಷ್ಟು ವಿಭಿನ್ನ ಅನುಕ್ರಮಗಳನ್ನ ರಚಿಸಬಹುದು? ಅಥವಾ ಫ್ಲವರ್ ಎನ್ನುವ ವರ್ಡ್ ಅಲ್ಲಿ ಇರ್ತಕ್ಕಂಥ ಲೆಟರ್ಸ್ ಅನ್ನ ಬಳಸಿಕೊಂಡು ಅದರಲ್ಲಿ 4 ಲೆಟರ್ಸ್ ಗಳನ್ನ ಮಾತ್ರ ಬಳಸಿಕೊಂಡು ಟೋಟಲಿ ಎಷ್ಟು ಹೊಸ ವರ್ಡ್ ಗಳನ್ನ ನೀವು ಫ್ರೇಮ್ ಮಾಡಬಹುದು ಅಂತ ಕೇಳ್ತಾ ಇದ್ದಾನೆ. ಹೌ ಮೆನಿ ಡಿಫರೆಂಟ್ ಸ್ಟ್ರಿಂಗ್ಸ್ ಆರ್ ಸೀಕ್ವೆನ್ಸಸ್ ಆಫ್ ಅ ಲೆಂತ್ 4 ಕ್ಯಾನ್ ಬಿ ಫಾರ್ಮ್ಡ್ ಯೂಸಿಂಗ್ ದ ಲೆಟರ್ಸ್ ಆಫ್ ದ ವರ್ಡ್ ಫ್ಲವರ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಈಗ ಇಷ್ಟೊತ್ತು ಕಲ್ತ್ವಿ ನಾವೀಗ. ಹಾಗಾದ್ರೆ ಈ ಫ್ಲವರ್ ಅನ್ನೋ ವರ್ಡ್ ಅನ್ನ ಅಬ್ಸರ್ವ್ ಮಾಡಿದಾಗ ಟೋಟಲಿ ಎಷ್ಟು ಲೆಟರ್ಸ್ ಇದೆ? ಇದು ಟೋಟಲಿ n is equal to 6 ಲೆಟರ್ಸ್ ಇದೆ. ಓಕೆ, 6 ಲೆಟರ್ಸ್ ಇದೆ. ಹಾಗಾದ್ರೆ ರಿಪಿಟೇಷನ್ ಯಾವ್ದಾರು ಇದೆಯಾ ಸ್ವಲ್ಪ ಚೆಕ್ ಮಾಡಿ ನೋಡಿ. ಇದರಲ್ಲಿ ಯಾವುದು ರಿಪಿಟೇಷನ್ ಇಲ್ಲ. ಓಕೆ, ಹಾಗಾದ್ರೆ ನೇರವಾಗಿ ಟೋಟಲ್ 6 ಲೆಟರ್ಸ್ ಇದೆ ಅಂದ್ರೆ ಎಲ್ಲವನ್ನೂ ಯೂಸ್ ಮಾಡ್ಕೊಳ್ಳಿ ಎಂದಿದ್ರೆ 6p6 ಮಾಡಿ 6 ಫ್ಯಾಕ್ಟೋರಿಯಲ್ ಮಾಡ್ತಿದ್ದೆ. ಬಟ್ ಅವನ್ ಏನ್ ಕಂಡೀಷನ್ ಅಂದ್ರೆ 6 ಲೆಟರ್ ಒಳಗಡೆ ಬರೀ 4 ಲೆಟರ್ಸ್ ನ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಾ ಏನ್ ಮಾಡ್ತೀನಿ, n is equal to 6 ಆದ್ರೆ ನೆಕ್ಸ್ಟ್ ಆರ್ ನ ಬೆಲೆನೂ ಕೂಡ ಅಷ್ಟೇ ಕೊಟ್ಟಿದ್ದಾನೆ. ಅವನು ಎಷ್ಟು ಕೊಟ್ಟಿದ್ದಾನೆ? 6 ಅಂತ ಕೊಟ್ಟಿಲ್ಲ. ಎಲ್ಲಾ ಲೆಟರ್ಸ್ ಬಳಸ್ಕೊಳ್ಳಿ ಅಂತ ಹೇಳಿಲ್ಲ ಅವನು, ಬರೀ 4 ಮಾತ್ರ ಹೇಳ್ತಾನೆ. ಹಾಗಾಗಿ ನಾ ಹೆಂಗ್ ಬರಿತೀನಿ ಅಂದ್ರೆ 6 n ಅಂದ್ರೆ 6 ಇದು ಪರ್ಮುಟೇಷನ್. ನೆಕ್ಸ್ಟ್ 4 ಲೆಟರ್ಸ್ ಮಾತ್ರ ಬಳಸ್ಕೊಳ್ಳಿ. ಓಕೆ, ಹಾಗಾದ್ರೆ 6p4 ಮಾಡಿದ್ರೆ ಏನ್ ಆನ್ಸರ್ ಬರುತ್ತಲ್ಲ ಅದೇ ನಿಮಗೆ ಆನ್ಸರ್ ಆಗಿರುತ್ತೆ. ಹಾಗಾದ್ರೆ ಇರುವಂತ 6 ಲೆಟರ್ಸ್ ಅಲ್ಲಿ 4 ಲೆಟರ್ಸ್ ಅನ್ನ ಯೂಸ್ ಮಾಡಿಕೊಂಡು ಟೋಟಲ್ ಎಷ್ಟು ವರ್ಡ್ಗಳನ್ನ ನೀವು ರಚನೆ ಮಾಡುವಿರಿ ಅಂತ ಕೇಳ್ತಾರೆ. ಹಾಗಾದ್ರೆ ನೀವು ಹೇಳಿ 6p4 ಅಂದ್ರೆ ಅರ್ಥ ಏನು? 6 ಅನ್ನ 4 ಸ್ಟೆಪ್ ಡೌನ್ ಮಾಡೋದು ಅಂತ. ನಿಮ್ಗೆ ಆಲ್ರೆಡಿ ಹೇಳೀನಿ ಶಾರ್ಟ್ ಕಟ್ ಅಲ್ಲಿ ಹೆಂಗ್ ಮಾಡೋದು ಅಂತ. ಇದನ್ನ ಫಾರ್ಮುಲಾ ಹಾಕಿ ಮಾಡ್ಬೋದು. n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಆದ್ರೂ ಮಾಡ್ರಿ. ಇಲ್ಲಪ್ಪ ಅಂದ್ರೆ 6 ಇಂದ ಶುರು ಮಾಡಿ 4 ಟೈಮ್ ಡೌನ್ ಮಾಡ್ಬೇಕು. ಅಂದ್ರೆ 6 ಇಂಟು 5 ಇಂಟು 4 ಇಂಟು 3 ಅಂತ. ಅಂದ್ರೆ 6 ರಿಂದ ಶುರು ಮಾಡಿ 4 ಟೈಮ್ ಡೌನ್ ಮಾಡ್ಬೇಕು. 4 ಬರೋವರೆಗೂ ಬರೆಯೋದಲ್ಲ, 4 ಟೈಮ್ ಡೌನ್ ಮಾಡ್ಬೇಕು. ಅಂದ್ರೆ 6 ಇಂಟು 5 ಇಂಟು 4 ಇಂಟು 3. ಅಲ್ಲಿಗೆ 6 5 30, 34 120, 120 ಇಂಟು 3 ಮಾಡಿದ್ರೆ 360. ಹಾಗಾದ್ರೆ ಇದ್ರ ಉತ್ತರ ಎಷ್ಟಪ್ಪ ಅಂದ್ರೆ ಟೋಟಲಿ 360 ವರ್ಡ್ಸ್ ಅನ್ನು ನೀವೇನ್ ಮಾಡ್ಬೋದು ಅಂದ್ರೆ ಫ್ರೇಮ್ ಮಾಡ್ಬೋದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ನೀವು ಹೇಳಿ ಟೋಟಲ್ 6 ಲೆಟರ್ ಇರುವಂತ ವರ್ಡ್ ಅಲ್ಲಿ 4 ಲೆಟರ್ನ ಬಳಸ್ಕೊಂಡು ಎಷ್ಟು ವರ್ಡ್ಗಳು ನೀವು ರಚನೆ ಮಾಡುವಿರಿ ಅಂತ ಕೇಳಿದ್ರೆ ಟೋಟಲ್ 360 ವರ್ಡ್ಗಳು ನೀವು ಫ್ರೇಮ್ ಮಾಡಬಹುದು. ಇನ್ ಕೇಸ್ ಎಲ್ಲಾ ಲೆಟರ್ ಬಳಸ್ಕೊಳ್ಳಿ ಅಂತ ಹೇಳಿದ್ದ ಅಂತ ತಿಳ್ಕೊಳ್ಳಿ, n is equal to 6 ಮತ್ತೆ r ನ ಬೆಲೆನೂ ಕೂಡ 6 ಆಗುತ್ತೆ. ಅವಾಗ ಏನಾಗುತ್ತದು 6p6. ಹಾಗಾದ್ರೆ 6p6 ಅಂದ್ರೆ 6 ಫ್ಯಾಕ್ಟೋರಿಯಲ್ ಆಗುತ್ತೆ. ಹಾಗಾದ್ರೆ 6 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 720. ಹಾಗಾದ್ರೆ ಎಲ್ಲಾ ಲೆಟರ್ಸ್ ಯೂಸ್ ಮಾಡ್ಕೊಳ್ಳಿ ಅಂದ್ರೆ 720.
ಬರೀ 4 ಲೆಟರ್ಸ್ ಅಥವಾ 4 ಲೆಂತ್ ಇರುವಂತ ವರ್ಡ್ ಅನ್ನ ಫ್ರೇಮ್ ಮಾಡ್ರಿ ಅಂದ್ರೆ ಟೋಟಲಿ 360 ವರ್ಡ್ಗಳು ನೀವೇನ್ ಮಾಡ್ಬೋದು ಫ್ರೇಮ್ ಮಾಡ್ಬೋದು ಅಂತ. ಹಾಗಾದ್ರೆ ಇದು ಫಸ್ಟ್ ಕ್ವಶನ್ಗೆ ನಿಮಗೆ ಆನ್ಸರ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಬನ್ನಿ. ಈಗ ಇದು PSI ಸಿವಿಲ್ 2020 ಕೇಳಿರುವಂತ ಕ್ವಶನ್. ಇದು ಏನ್ ಕೇಳಿದ ನಾನು, ಲೀಡರ್ ಎಂಬ ಪದದ ಅಕ್ಷರಗಳನ್ನ ಎಷ್ಟು ವಿಧಗಳಲ್ಲಿ ಜೋಡಿಸಬಹುದು ಅಥವಾ ಇನ್ ಹೌ ಮೆನಿ ವೇಸ್ ಕ್ಯಾನ್ ದ ಲೆಟರ್ಸ್ ಆಫ್ ದ ವರ್ಡ್ ಲೀಡರ್ ಬಿ ಅರೇಂಜ್ಡ್ ಅಂತ ಕೇಳ್ತಾನೆ. ಹಾಗಾದ್ರೆ ಲೀಡರ್ ಎಂಬ ಪದದಲ್ಲಿರುವ ಎಲ್ಲಾ ಅಕ್ಷರ ಬಳಸಿಕೊಂಡು ಎಷ್ಟು ವರ್ಡ್ಗಳು ನೀವು ರಚನೆ ಮಾಡುವಿರಿ ಅಂತ ಕೇಳ್ದಂಗಿದೆ ಅಷ್ಟೇ. ಓಕೆ, ಹಾಗಾದ್ರೆ ಈಗ ಅಬ್ಸರ್ವ್ ಮಾಡ್ರಿ. ಫಸ್ಟ್ ಲೀಡರ್ ಎನ್ನುವ ಪದದಲ್ಲಿ ಟೋಟಲಿ ಎಷ್ಟು ಲೆಟರ್ ಇದಾವು, ಲೀಡರ್ ಎಂಬ ಪದದಲ್ಲಿ ಟೋಟಲಿ ಎಷ್ಟು ಲೆಟರ್ ಇದಾವಂತ ಟೋಟಲ್ ಅಬ್ಸರ್ವ್ ಮಾಡಿದಾಗ n ಇಸ್ ಈಕ್ವಲ್ ಟು ಎಷ್ಟಿದೆ, ಇದು 6 ಲೆಟರ್ನ ವರ್ಡ್ ಇದು. ಓಕೆ, 6 ಲೆಟರ್ನ ವರ್ಡ್. ಅದರಲ್ಲಿ ಎಲ್ಲವನ್ನೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಎಲ್ಲವನ್ನೂ ಯೂಸ್ ಮಾಡ್ಕೊಳ್ಳಿ ಅಂದ್ರೆ r ಇಸ್ ಈಕ್ವಲ್ ಟು ಅದು ಕೂಡ 6. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಈ ಅನ್ನೋದು 2 ಟೈಮ್ ರಿಪೀಟ್ ಇದೆ. ಇದು ವೆರಿ ಇಂಪಾರ್ಟೆಂಟ್. ನೀವೇನಾದ್ರೂ 6p6 ಅಂತ ಮಾಡಿಬಿಟ್ರಿ ಅಂದ್ರೆ ನಿಮಗೇನಾಗುತ್ತೆ, 6p6 ಅಂದ್ರೆ 6 ಫ್ಯಾಕ್ಟೋರಿಯಲ್ ಬರುತ್ತೆ. ಆ 6 ಫ್ಯಾಕ್ಟೋರಿಯಲ್ ಅಂದ್ರೆ 720 ಬರುತ್ತೆ. ಹಾಗಾದ್ರೆ 720 ನೀವೇನಾದ್ರು ಹಾಕ್ಬಿಟ್ರಿ ಅಂದ್ರೆ ಆನ್ಸರ್ ರಾಂಗ್ ಆಗಿಬಿಡುತ್ತೆ. ಯಾಕೆಂದ್ರೆ ಈ ಅನ್ನೋದು 2 ಬಾರಿ ರಿಪೀಟ್ ಇರೋದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಆಸ್ ಯೂಶುವಲ್ ಟೋಟಲಿ ಲೆಂತ್ ಎಷ್ಟಿದೆ, ಇದು 6 ಲೆಟರ್ಸ್ ಇದೆ ಅಂದ್ರೆ 6 ಫ್ಯಾಕ್ಟೋರಿಯಲ್. ಇದು ಯಾವುದು ರಿಪೀಟ್ ಆಗಿದ್ದಿಲ್ಲಪ್ಪ ಅಂದ್ರೆ ಅವಾಗ 6 ಫ್ಯಾಕ್ಟೋರಿಯಲ್ ಮಾಡ್ತಿದ್ರಿ. ಬಟ್ ಈಗ ರಿಪೀಟ್ ಆಗಿರೋದಕ್ಕೆ ನಾ ಏನ್ ಮಾಡ್ತೀನಿ ಅಂದ್ರೆ ಡಿವೈಡ್ ಬೈ ಮಾಡ್ತೀನಿ. ಹಾಗಾದ್ರೆ ಡಿವೈಡ್ ಬೈ ಮಾಡಿ ಈ ಅನ್ನೋ ಲೆಟರ್ 2 ಬಾರಿ ಪುನರಾವರ್ತನೆ ಆಗಿದ್ದಕ್ಕೆ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಮಾಡ್ತೀನಿ. ಓಕೆ, ಹಾಗಾದ್ರೆ ಈಗ ಹೇಳಿ 6 ಫ್ಯಾಕ್ಟೋರಿಯಲ್ ಅಂದ್ರೆ ನೇರವಾಗಿ ನೆನಪಿದ್ರೆ 720 ಬರೀರಿ. ಇಲ್ಲಪ್ಪ ನಂಗೆ ನೆನಪಿಲ್ಲ ಸರ್ ಅಂತ ಹೇಳಿದ್ರೆ 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 2. ಓಕೆ, ಅಲ್ಲಿಗೆ 2 1 2 3 6 1 ಉಳಿತು 12 ಆಯ್ತು. 2 6 12 ಇದೊಂದು 0 ಅಂದ್ರೆ ಟೋಟಲಿ ಎಷ್ಟು ವರ್ಡ್ಗಳನ್ನ ನೀವು ಫ್ರೇಮ್ ಮಾಡ್ಬೋದಪ್ಪ ಅಂದ್ರೆ 360 ವರ್ಡ್ಗಳನ್ನ ನೀವು ರಚನೆ ಮಾಡ್ಬೋದು. ಅದನ್ನ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಲೀಡರ್ ಪದದ ಅಕ್ಷರಗಳನ್ನ ಎಷ್ಟು ವಿಧಗಳಲ್ಲಿ ನೀವು ಜೋಡಿಸ್ಬೋದು ಅಂದ್ರೆ ಟೋಟಲಿ 6 ಲೆಟರ್ನ ವರ್ಡ್ ಇದ್ರೂ ಕೂಡ ನೀವು 720 ಅಂತ ಹೇಳಕ್ ಬರಲ್ಲ. ಈ ಅನ್ನೋದು ರಿಪಿಟೇಷನ್ ಇರೋದಕ್ಕೆ 2 ಬಾರಿ ಇರೋದಕ್ಕೆ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಹಾಕೊಂಡು ಅದನ್ನ ಮಿನಿಮೈಸ್ ಮಾಡಿದಾಗ ನಿಮಗೆ ಟೋಟಲಿ ಎಷ್ಟಾಗುತ್ತಪ್ಪ ಅಂದ್ರೆ 360 ವರ್ಡ್ಗಳನ್ನ ನೀವೇನ್ ಮಾಡ್ಬೋದು ಫ್ರೇಮ್ ಮಾಡ್ಬೋದು ಅಂತ. ನೋಡಿ, ನಾವು ಅಲ್ಲಿ ಕಲ್ತಿರುವಂತ ಕಾನ್ಸೆಪ್ಟ್ ಇಲ್ಲಿ ಹೆಲ್ಪ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಈಗ ನೋಡೋದಾದ್ರೆ ಕರ್ನಾಟಕ ಎಂಬ ಪದದ ಅಕ್ಷರಗಳನ್ನ ಎಷ್ಟು ವಿಭಿನ್ನ ರೀತಿಯಲ್ಲಿ ಜೋಡಿಸಬಹುದು ಅಥವಾ ಇನ್ ಹೌ ಮೆನಿ ಡಿಫರೆಂಟ್ ವೇಸ್ ಕ್ಯಾನ್ ದ ಲೆಟರ್ಸ್ ಆಫ್ ದ ವರ್ಡ್ ಕರ್ನಾಟಕ ಬಿ ಅರೇಂಜ್ಡ್ ಅಂತ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇದು KEA ನಡೆಸುವಂತ AE ಸಿವಿಲ್ 2024 ರೀಸೆಂಟ್ ಆಗಿ ಕೇಳಿರುವಂತ ಒಂದು ಕ್ವಶನ್ ಆಗೈತಿ. ಹಾಗಾದ್ರೆ ಹೆಂಗೆ ಕರ್ನಾಟಕ ಅನ್ನುವ ವರ್ಡ್ ಅನ್ನ ಬರ್ಕೊಂಡೆ ನಾನು. ಫಸ್ಟ್ ಕರ್ನಾಟಕ ಅನ್ನೋ ವರ್ಡ್ ಬರ್ಕೊಳ್ತಿದ್ದೇನೆ. ಓಕೆ, ಟೋಟಲ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಟೋಟಲ್ ಲೆಟರ್ಸ್ ಲೆಂತ್ ಎಷ್ಟಿದೆ, ಇದು 3 ಮತ್ತೆ 6 9. ಟೋಟಲ್ n ಇಸ್ ಈಕ್ವಲ್ ಟು 9. ಓಕೆ, ಹಾಗಾದ್ರೆ ಎಲ್ಲಾ ವರ್ಡ್ಸ್ಗಳನ್ನ ಬಳಸ್ಕೊಳ್ಳಿ ಅಂತ ಹೇಳ್ದಂಗಿದ್ದು. ಹಾಗಾದ್ರೆ ಎಲ್ಲಾ ಲೆಟರ್ಸ್ ಅಂದ್ರೆ r ಇಸ್ ಈಕ್ವಲ್ ಟು ಕೂಡ 9 ಇರುತ್ತೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ನೇರವಾಗಿ 9p9 ಅಂತ ಬರೋದು 9 ಫ್ಯಾಕ್ಟೋರಿಯಲ್ ಬರೆಯಂಗಿಲ್ಲ. ಯಾಕಪ್ಪ ಅಂದ್ರೆ ಇದರಲ್ಲಿ ಕೆಲವೊಂದಿಷ್ಟು ಲೆಟರ್ಗಳು ರಿಪಿಟೇಷನ್ ಇದೆ. ಇದು ಹಾಗಾದ್ರೆ ರಿಪಿಟೇಷನ್ ಇದೆ ಅಂದ್ರೆ ಯಾವ ಲೆಟರ್ ಎಷ್ಟು ಬಾರಿ ಆಗೈತೆ ನೋಡ್ಬೋದಾ ಇಲ್ಲಿ. ಹಾಗಾದ್ರೆ ಫಸ್ಟ್ ಕೆ ಅನ್ನೋದು ಎಷ್ಟು ಬಾರಿ ಆಗೈತೆ ನೋಡ್ರಿ ಸ್ವಲ್ಪ. ಕೆ ಅನ್ನೋದು 2 ಬಾರಿ ಆಗೈತಿ. ಕೆ ಅನ್ನೋದು 2 ಬಾರಿ. ನೆಕ್ಸ್ಟ್ ಎ ಅನ್ನೋದು 1 2 3 4 ಬಾರಿ ಆಗೈತಿ. ಎ ಅನ್ನೋದು 4 ಬಾರಿ ಆಗೈತಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಆರ್ ಅನ್ನೋದು ಎಲ್ಲಿ ರಿಪೀಟ್ ಇಲ್ಲ. ಎನ್ ಅನ್ನೋದು ಅದು ರಿಪೀಟ್ ಇಲ್ಲ. ಅದರ ಒಟ್ಟಾರೆ ಕೆ ಅನ್ನೋದು 2 ಸಾರಿ ರಿಪೀಟ್ ಆಗಿದೆ ಕರ್ನಾಟಕದಲ್ಲಿ. ಎ ಅನ್ನೋದು 4 ಸಾರಿ ರಿಪೀಟ್ ಆಗೈತಿ. ಓಕೆ, ಹಾಗಾದ್ರೆ ಈ ನಮ್ಮ ಕಾನ್ಸೆಪ್ಟ್ ಅಪ್ಲೈ ಮಾಡೋಣ. ಹಾಗಾದ್ರೆ ಟೋಟಲಿ
9 ಲೆಟರ್ ಇರುವಂತ ಲೆಂತ್ ಇದು. ಓಕೆ, 9 ಲೆಟರ್ 9 ಫ್ಯಾಕ್ಟೋರಿಯಲ್ ಬರೀತೀರಿ. ಡಿವೈಡ್ ಬೈ ಹಾಕಿದೆ, ಯಾಕೆಂದ್ರೆ ರಿಪಿಟೇಷನ್ ಇದೆ. ಇಲ್ಲಿ ರಿಪಿಟೇಷನ್ ಇದೆ ಅಂದ್ರೆ ಯಾವ ಲೆಟರ್ ಎಷ್ಟು ಬಾರಿ ಆಗಿದೆ ನೋಡಿ. ಕೆ ಅನ್ನೋದು 2 ಸಾರಿ ಇದ್ದದಕ್ಕೆ 2 ಫ್ಯಾಕ್ಟೋರಿಯಲ್. ಓಕೆ, ನೆಕ್ಸ್ಟ್ ಎ ಅನ್ನೋದು 4 ಸಾರಿ ಇರೋದಕ್ಕೆ 4 ಫ್ಯಾಕ್ಟೋರಿಯಲ್. ಓಕೆ, ಹಾಗಾದ್ರೆ ಈಗ ಹೇಳಿ 9 ಫ್ಯಾಕ್ಟೋರಿಯಲ್ ಅಂದ್ರೆ ನಿಮಗೆ ನೆನಪಿದ್ರೆ ಓಕೆ, ಇಲ್ಲ ಅಂದ್ರೆ 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಇಂಟು 1 ಇಂಟು 4 ಫ್ಯಾಕ್ಟೋರಿಯಲ್ ಅಂದ್ರೆ 4 ಇಂಟು 3 ಇಂಟು 2 ಇಂಟು 1. ಓಕೆ, ಈಗ ಮಿನಿಮೈಸ್ ಮಾಡಿ ಇದನ್ನು. 4 3 2 1 4 3 2 1 ಗೆಟ್ಸ್ ಕ್ಯಾನ್ಸಲ್. 2 1 2 1 2 3 2 1 2 3. ಓಕೆ, ಈ ರಿಮೈನಿಂಗ್ ಪಾರ್ಟನ್ನು ಮಲ್ಟಿಪ್ಲೈ ಮಾಡ್ತಾ ಬರೋಣ. ಓಕೆ, ಅಲ್ಲಿಗೆ 5 3 15 15 ಒಳ್ಳೆ 105 105 ಇಂಟು 8 ಫಸ್ಟ್ 8 ಮಾಡ್ಕೊಂಡು ಆಮೇಲೆ ರಿಮೈನಿಂಗ್ 9 ಮಾಡಿ. 8 5 40 4 ಉಳಿತು, ಇದು 4 8 1 8 840 ಇಂಟು ಅದೊಂದು 9 ಮಾಡಬೇಕು. 9 ಇಂಟು 0 0 9 4 36 3 ಉಳಿತು, 9 8 72 3 75. ಅಂದ್ರೆ ಟೋಟಲಿ ಎಷ್ಟು ವರ್ಡ್ಗಳನ್ನ ನೀವು ಫ್ರೇಮ್ ಮಾಡ್ಬೋದು ಅಂದ್ರೆ 7560. ಯಾವುದಿದೆ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಕರ್ನಾಟಕ ಎಂಬ ಪದದಲ್ಲಿರುವ ಎಲ್ಲಾ ಅಕ್ಷರಗಳನ್ನು ಬಳಸಿಕೊಂಡು ಟೋಟಲಿ ಎಷ್ಟು ವರ್ಡ್ಗಳನ್ನ ನೀವು ಫ್ರೇಮ್ ಮಾಡ್ಬೋದಪ್ಪ ಅಂದ್ರೆ 7560 ವರ್ಡ್ಗಳನ್ನ ನೀವು ರಚನೆ ಮಾಡ್ಬೋದು ಅಂತ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಟೋಟಲ್ 9 ಲೆಟರ್ಸ್ನ ಲೆಂತ್ ಇರುವಂಥದ್ದು ಟೋಟಲ್ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಕೆ ಅನ್ನೋದು 2 ಸಾರಿ ಆಗೈತಿ, ಎ ಅನ್ನೋದು 4 ಸಾರಿ ಆಗೈತಿ. ಅಲ್ಲಿಗೆ 2 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಓಕೆ, ಇನ್ನೊಂದಿದೆ ನೋಡುವ. ಅರೇಂಜಿಂಗ್ ಅಂತ. ಓಕೆ, ಅರೇಂಜಿಂಗ್ ಪದದಲ್ಲಿನ ಅಕ್ಷರಗಳನ್ನು ಎಷ್ಟು ವಿಭಿನ್ನ ರೀತಿಯಲ್ಲಿ ಜೋಡಿಸಬಹುದು, ಅಥವಾ ಇನ್ ಹೌ ಮೆನಿ ಡಿಫರೆಂಟ್ ವೇಸ್ ಕ್ಯಾನ್ ದ ಲೆಟರ್ಸ್ ಇನ್ ದ ವರ್ಡ್ ಅರೇಂಜಿಂಗ್ ಬಿ ಅರೇಂಜ್ಡ್. ಇದು ಕೂಡ KPSCಯಲ್ಲಿ ಒಂದು ಅಸಿಸ್ಟೆಂಟ್ ಅಕೌಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಡೆಸುವಂತ ಒಂದು ಎಕ್ಸಾಮ್. ಅದು ನಾನ್ HKL 2024ರಲ್ಲಿ ಕೇಳಿರುವಂತ ಕ್ವಶನ್. ಅರೇಂಜಿಂಗ್ ಪದದಲ್ಲಿನ ಅಕ್ಷರಗಳನ್ನ ಎಷ್ಟು ಡಿಫ್ರೆಂಟ್ ವೇದಲ್ಲಿ ನಾವು ಜೋಡಿಸಬಹುದು ಅಂತ ಕೇಳ್ತಾ ಇದ್ದಾನೆ. ಫಸ್ಟ್ ಅಬ್ಸರ್ವ್ ಮಾಡಿದ್ರೆ ಅರೇಂಜಿಂಗ್ ಟೋಟಲ್ ಎಷ್ಟು ಲೆಟರ್ ಇದೆ ಕೌಂಟ್ ಮಾಡ್ಬೋದಾ? ಟೋಟಲ್ ಎನ್ ಅಂದ್ರೆ 3 6 9 ಲೆಟರ್ಸ್ ಇದೆ. ಓಕೆ, ಎನ್ ಇಸ್ ಈಕ್ವಲ್ ಟು 9. ಓಕೆ, ಆರ್ ಅಂದ್ರೂ ಕೂಡ ಎಲ್ಲಾ ಲೆಟರ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ 9. ಓಕೆ, ಬಟ್ ಯಾವ ಲೆಟರ್ ಎಷ್ಟು ಬಾರಿ ರಿಪೀಟ್ ಆಗಿದೆ ಅಂತ ಬರ್ಕೊಳ್ಳೋಣ. ಆದರೆ ಎ ಅನ್ನೋ ಲೆಟರ್ ಎಷ್ಟು ಬಾರಿ ರಿಪೀಟ್ ಆಗಿದೆ ಸ್ವಲ್ಪ ಅಬ್ಸರ್ವ್ ಮಾಡಿ. ಇದು 1 ಸಾರಿ, ಇದು 1 ಸಾರಿ. ಓಕೆ, 2 ಬಾರಿ ರಿಪೀಟ್ ಆಗಿದೆ. ಎ ಅನ್ನೋದು 2 ಸಾರಿ. ನೆಕ್ಸ್ಟ್ ಆರ್ ಅನ್ನೋದು ಕೂಡ 2 ಸಾರಿ ಆಗೈತಿ. ಆರ್ ಅನ್ನೋದು 2 ಸಾರಿ. ಓಕೆ, ನೆಕ್ಸ್ಟ್ ಎನ್ ಅನ್ನೋದು ಅದು 2 ಸಾರಿ, ಅದು ಅನ್ನೋದು 2 ಸಾರಿ ಎನ್. ನೆಕ್ಸ್ಟ್ ಜಿ ಅನ್ನೋದು ಕೂಡ ಅದು ಕೂಡ 2 ಬಾರಿ ಆಗೈತಿ. ಜಿನು ಕೂಡ 2 ಬಾರಿ ರಿಪೀಟ್ ಆಗಿದೆ. ಹಾಗಾದ್ರೆ ಒಟ್ಟಾರೆ ಟೋಟಲ್ ಲೆಂತ್ 9 ಫ್ಯಾಕ್ಟೋರಿಯಲ್. ಇದು ಯಾವುದು ರಿಪಿಟೇಷನ್ ಇದ್ದಿಲ್ಲ ಅಂದ್ರೆ 9p9 ಅಂದ್ರೆ 9 ಫ್ಯಾಕ್ಟೋರಿಯಲ್ ಅಷ್ಟು ನೀವು ಆನ್ಸರ್ ಹೇಳ್ಬೋದಾಗಿತ್ತು. ಬಟ್ ಡಿವೈಡ್ ಬೈ ಹಾಕ್ತೀನಿ. ಯಾಕಪ್ಪ ಅಂದ್ರೆ ಇದರಲ್ಲಿ ಸಮ್ ಲೆಟರ್ಸ್ ಆರ್ ರಿಪೀಟಿಂಗ್. ಓಕೆ, ಅದ್ರ ರಿಪೀಟೆಡ್ ಇದ್ದದಕ್ಕೆ ನಾನು ಏನ್ ಮಾಡ್ತೀನಿ, ಈಗ ಅವ್ರನ್ನ ಭಾಗಿಸ್ತಾ ಬರ್ತೀನಿ. ಹಾಗಾದ್ರೆ ಎ ಅನ್ನೋದು 2 ಫ್ಯಾಕ್ಟೋರಿಯಲ್ 1 ಸಾರಿ, ಮತ್ತೆ ಆರ್ ಅನ್ನೋದು 2 ಫ್ಯಾಕ್ಟೋರಿಯಲ್. ಓಕೆ, ಮತ್ತೆ ಎನ್ ಅನ್ನೋದು 2 ಫ್ಯಾಕ್ಟೋರಿಯಲ್, ಮತ್ತೆ ಜಿ ಅನ್ನೋದು ಕೂಡ 2 ಫ್ಯಾಕ್ಟೋರಿಯಲ್. ಓಕೆ, ಅಲ್ಲಿಗೀಗ 9 ಫ್ಯಾಕ್ಟೋರಿಯಲ್ ಅಂದ್ರೆ 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಇಂಟು 1 ಇಂಟು ಮತ್ತೆ 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಇಂಟು 1 ಇಂಟು 2 ಇಂಟು 1
ಇಂಟು ಇದ್ರದ್ದು 2 ಇಂಟು 1. ಓಕೆ, ಅಲ್ಲಿಗೆ 2 ಇಂಟು 1 2 ಇಂಟು 1 ಗೆಟ್ಸ್ ಕ್ಯಾನ್ಸಲ್. ನೆಕ್ಸ್ಟ್ 2 1 2 2 4. ಓಕೆ, ನೆಕ್ಸ್ಟ್ ಈ 2ಕ್ಕೆ ಈ 2 ಕ್ಯಾನ್ಸಲ್ ಮಾಡಿಬಿಡ್ರಿ. ನೆಕ್ಸ್ಟ್ 2 1 2 3 6. ಓಕೆ, ಅಲ್ಲಿಗೆ ಗುಣಾಕಾರ ಮಾಡ್ತಾ ಬರೋಣ. ಈಗ 3 5 15, 15 3 45, 45. ಇಲ್ಲಾಂದ್ರೆ ಹಿಂಗೆ ಮಾಡುವ, 9 8 72, 72 7 504, 504 ಇಂಟು 15 ಮಾಡೋಣ. ಫಸ್ಟ್ 504 ಇಂಟು 15 ಮಾಡೋಣ. ಬಂದಂಥ ರಿಸಲ್ಟ್ ಇನ್ನೊಂದು 3 ಮಾಡೋಣ. ಓಕೆ, 15 4 60, 6 ಉಳಿತು, 6ಕ್ಕೆ 6, 15 5 75, 7560 ಆಯಿತು. ಇಂಟು ಅದಕ್ಕೊಂದು ರಿಮೈನಿಂಗ್ 3, ಅದಕ್ಕೆ 3 ಅಂದರೆ 3 ಇಂಟು 0 0, 3 6 18, 1 ಉಳಿತು, 3 5 15 1 16, 1 ಉಳಿತು, 3 7 21 1 22. ಅಂದ್ರೆ ಒಟ್ಟಾರೆ 22,680 ವರ್ಡ್ಗಳು ನೀವೇನು ಮಾಡ್ಬೋದು ಅಂದರೆ ಫ್ರೇಮ್ ಮಾಡ್ಬೋದು. ಹಾಗಾದ್ರೆ ಅದು ಆಪ್ಷನ್ ಯಾವುದೈತಪ್ಪ ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, ಅರೇಂಜಿಂಗ್ ಎಂಬ ಪದದಲ್ಲಿನ ಅಕ್ಷರಗಳನ್ನು ಎಷ್ಟು ವಿಭಿನ್ನ ರೀತಿಯಲ್ಲಿ ನೀವು ಜೋಡಿಸ್ಬೋದು ಅಂತ ಕೇಳಿದ್ರೆ ಟೋಟಲಿ 22,680 ಪದಗಳನ್ನು ನೀವೇನು ಮಾಡ್ಬೋದು, ರೆಡಿ ಮಾಡ್ಬೋದು ಅಂತ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಇನ್ನೊಂದಿದೆ, ಅಗೇನ್ ನಾವು ಅವಾಗಲೇ ಪ್ರೀವಿಯಸ್ ಡಿಸ್ಕಷನ್ ಮಾಡಿದ್ದೀವಿ. ಕಾರ್ಪೊರೇಷನ್ ಪದದ ಅಕ್ಷರಗಳನ್ನು ಎಲ್ಲ ಸ್ವರಗಳು ಒಟ್ಟಿಗೆ ಬರುವ ರೀತಿಯಲ್ಲಿ ಎಷ್ಟು ವಿಭಿನ್ನ ರೀತಿಯಲ್ಲಿ ನೀವು ಜೋಡಿಸ್ಬೋದು ಅಂತ ಕೇಳ್ತಾ ಇದ್ದಾನೆ. ಅಂದರೆ ಇನ್ ಹೌ ಮೆನಿ ಡಿಫ್ರೆಂಟ್ ವೇಸ್ ಕ್ಯಾನ್ ದ ಲೆಟರ್ಸ್ ಆಫ್ ದ ವರ್ಡ್ ಕಾರ್ಪೊರೇಷನ್ ಬಿ ಅರೇಂಜ್ಡ್ ಸೊ ದಟ್ ಆಲ್ ದ ಓವೆಲ್ಸ್ ಕಮ್ ಟುಗೆದರ್ ಅಂತ ಹೇಳ್ತದೆ. ಹಾಗಾದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಎಲ್ಲ ಸ್ವರಗಳು ಒಟ್ಟಿಗೆ ಬರುವಂತೆ ಅಂತ ಕೇಳ್ತಾ ಇದ್ದಾನೆ. ಅಂದರೆ ಫಸ್ಟ್ ನಾವೇನು ಮಾಡೋಣ, ಈಗ ಈ ವರ್ಡಲ್ಲಿ ಇರುವಂಥವು ವ್ಯಂಜನಗಳೆಲ್ಲ ಒಂದು ಕಡೆ ಮಾಡಿ ಸ್ವರಗಳನ್ನೆಲ್ಲ ಒಂದು ಕಡೆ ಮಾಡೋಣ. ಹಾಗಾದ್ರೆ ಯಾವು ನೋಡಿ, ಅದು ಎಕ್ಸಾಮ್ ಯಾವುದು, PSI 2017 ಕೇಳಿರುವಂಥದ್ದು. ಸಿ, ನೆಕ್ಸ್ಟ್ ಆರ್, ನೆಕ್ಸ್ಟ್ ಪಿ, ನೆಕ್ಸ್ಟ್ ಆರ್, ನೆಕ್ಸ್ಟ್ ಟಿ, ನೆಕ್ಸ್ಟ್ ಎನ್. ಅಂದರೆ ವ್ಯಂಜನಗಳೆಲ್ಲ ಒಂದು ಕಡೆ ಆದವು. ಈಗ ಸ್ವರಗಳನ್ನು ನೋಡೋದಾದ್ರೆ ಓ, ನೆಕ್ಸ್ಟ್ ಓ, ನೆಕ್ಸ್ಟ್ ಎ, ನೆಕ್ಸ್ಟ್ ಐ, ನೆಕ್ಸ್ಟ್ ಓ ಅಂತ. ಓಕೆ, ವ್ಯಂಜನಗಳು ಒಂದು ಕಡೆ ಮಾಡಿ ಸ್ವರಗಳನ್ನೆಲ್ಲ ಒಂದು ಕಡೆ ಮಾಡಿದೆ. ಈಗ ಕೌಂಟ್ ಮಾಡೋಣ. 1 2 3 4 5 6, ಇದೊಂದು ಪೂರ್ತಿ ಒಂದೇ ಅಂತ ತಗೊಂಡ ಕೌಂಟ್ 7 ಫ್ಯಾಕ್ಟೋರಿಯಲ್ ಇಂಟು ಇವು ಸ್ವರಗಳು ಎಷ್ಟಿದಾವೋ ಅಷ್ಟು ಬರೀತೀರಿ. ಅದಕ್ಕಿಂತ ಮುಂಚೆ ನಾನು ಹೇಳಿದೆ ಆಲ್ರೆಡಿ 6 ಅನ್ನೋದು 2 ಬಾರಿ ರಿಪೀಟ್ ಆಗೈತಿ ಅನ್ನೋದಕ್ಕೆ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಹಾಕ್ತೀನಿ. ಇಂಟು ಇವು ಸ್ವರಗಳು ಎಷ್ಟಿದಾವೋ 5 ಇದೆ, 5 ಫ್ಯಾಕ್ಟೋರಿಯಲ್ ಬರೀತೀನಿ. ಬಟ್ ಸ್ವರಗಳು ಕೂಡ ರಿಪೀಟ್ ಇರೋದ್ರಿಂದ ಓ ಅನ್ನೋದು 3 ಸಾರಿ ಇರೋದ್ರಿಂದ 3 ಫ್ಯಾಕ್ಟೋರಿಯಲ್ ಬರೀತೀನಿ. ಓಕೆ, ಅಲ್ಲಿ ಮಿನಿಮೈಸ್ ಮಾಡಿದ್ರೆ 7 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 5040, ಇದು 2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 2 ಇಂಟು 5 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 120 ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 6. ಇಲ್ಲಿ ಮಿನಿಮೈಸ್ ಮಾಡಿದ್ರೆ ಅಂದರೆ 6 1 6 2 12, 1 0ಗೆ 0 ರೈಸ್ ಮಾಡಿ, 2 1 2 10 20, ಅಲ್ಲಿಗೆ 5040 ಇಂಟು 10 ಮಾಡಿದರೆ 50,400 ವರ್ಡ್ಗಳು ನೀವೇನು ಮಾಡ್ಬೋದಪ್ಪ ಅಂದರೆ ಒಟ್ಟಾರೆ ಫ್ರೇಮ್ ಮಾಡ್ಬೋದು. ಅದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಐ ಹೋಪ್ ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಇದು ಒಂದು ಕಾನ್ಸೆಪ್ಟನ್ನು ನಾನು ಈಗ ಕವರ್ ಮಾಡಿದ್ದೀನಿ. ಒಂದು ಡಿಫ್ರೆಂಟ್ ವರ್ಡನ್ನು ಕೊಟ್ಟು ಯಾವ್ಯಾವ ಥರ ನೀವು ವೇಸಲ್ಲಿ ಅದನ್ನು ಎಷ್ಟು ವಿಧಗಳಲ್ಲಿ ಬರೀಬೋದು ಅಂತ ಕೇಳಿದಾಗ ರಿಪಿಟೇಷನ್ ಇರಲಿ, ವಿತೌಟ್ ರಿಪಿಟೇಷನ್ ಇರಲಿ, ಆಲ್ ಓವೆಲ್ಸ್ ಆರ್ ಕಮ್ ಟುಗೆದರ್ ಇರಲಿ, ಅವ್ನು ಏನೇ ಕೇಳಿದ್ರು ಕೂಡ ನೀವೀಗ ಮಾಡ್ತೀರಿ ಅನ್ನೋ ಒಂದು ಭರವಸೆ ನನಗಿದೆ. ಓಕೆ, ಯಾಕೆಂದರೆ ಈ ಎಕ್ಸಾಂಪಲ್ ಡಿಫ್ರೆಂಟ್ ಎಕ್ಸಾಂಪಲ್ ತೊಗೊಂಡು ನಿಮಗೆ ಯಾವ ಥರ ಕಾನ್ಸೆಪ್ಟ್ ನಿಮ್ಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಇದೇ ಥರ ಮತ್ತೆ ಈ ಕ್ರಮ ಯೋಜನೆ ಮೇಲೆ ಒಂದಿಷ್ಟು ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇದೆ. ಅದಾದಮೇಲೆ ಸ್ವಲ್ಪ ಕಾಂಬಿನೇಷನ್ ಪ್ರಾಬ್ಲಮ್ಸನ್ನು ಇದೆ. ಈಗ ನೀವೇನು ಮಾಡಬೇಕಂದ್ರೆ ಈ ಕೊಟ್ಟಿರುವ ಕಾನ್ಸೆಪ್ಟ್ ಆಧಾರಿತವಾಗಿ ಮತ್ತೆ ವೆರೈಟಿ ಕ್ವೆಶನ್ಸ್ಗಳು ಡಿಫ್ರೆಂಟ್ ವೆಬ್ಸೈಟ್ಸಲ್ಲಿ ಅಥವಾ ಡಿಫ್ರೆಂಟ್ ಬುಕ್ಸಲ್ಲಿ ನೀವೇನು ಮಾಡಬೇಕಂದ್ರೆ ಈ ಕಾನ್ಸೆಪ್ಟನ್ನು ಆಧಾರಿತವಾಗಿ ಸಾಲ್ವ್ ಮಾಡ್ಕೊಂಡು ಹೋದರೆ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇನ್ನೂ ಪೂರ್ತಿಯಾಗಿ ಜಾಸ್ತಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿನಿ. ಹಾಗಾದ್ರೆ ಇದ್ರದ್ದೇ ನೆಕ್ಸ್ಟ್ ಪಾರ್ಟಲ್ಲಿ ಮತ್ತೆ ಈ ಕ್ರಮ ಯೋಜನೆ ಬಗ್ಗೆ ಮತ್ತೆ ನೆಕ್ಸ್ಟ್ ಡಿಸ್ಕಷನ್ ಮಾಡಂತೆ. ಇಷ್ಟನ್ನು ನೀವೇನು ಮಾಡಿ ಅಂದರೆ ಇಷ್ಟನ್ನು ನೋಡೋದಕ್ಕಿಂತ ಮುಂಚೆ ಫಸ್ಟ್ ಇದರ ಪಾರ್ಟ್ 1ನ
ಮೊದಲು ಇಂಟ್ರೊಡಕ್ಷನ್ ಚೆನ್ನಾಗಿ ತಿಳ್ಕೊಂಡು ಬರ್ರಿ. ಇಂಟ್ರೊಡಕ್ಷನ್ ತಿಳ್ಕೊಂಡು ಇದನ್ನ ನೋಡಿದ್ದಾದ್ರೆ ನೆಕ್ಸ್ಟ್ ಮತ್ತೆ ಅಪ್ಕಮಿಂಗ್ ವಿಡಿಯೋಸ್ ಏನು ಮಾಡ್ತೀನಿ ಅದು ಇದಕ್ಕೆ ಲಿಂಕ್ ಇರುತ್ತೆ. ಹಾಗಾಗಿ ನೀವು ಅದನ್ನ ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆದಷ್ಟು ಇವೆರಡು ವಿಡಿಯೋನ ನೋಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ಹಾಗಾದ್ರೆ ಐ ಹೋಪ್ ಈ ಸೆಷನ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಇದೇ ಥರ ಮತ್ತೆ ನೆಕ್ಸ್ಟ್ ಸೆಷನ್ ನಾನು ನಿಮಗೆ ಮೀಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.